ಫ್ರೆಂಡ್ಸ್ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನನ್ನ ವಿಡಿಯೋದಲ್ಲಿ ನನ್ನನ್ನು ಬಿಟ್ಟು 3 ಜನ ಎಕ್ಸ್ಟ್ರಾ ಜನ ಇದ್ದಾರೆ. ಸೊ ವಿಷಯ ಅಂತ ಹೇಳಿದರೆ, ರೀಸೆಂಟ್ಲಿ ನಾನು ನಿಮಗೆ ಹೇಳಿದ್ದೆ, ದ್ವಂದ್ವ ಹೇಳಿ ಒಂದು ಫಿಲ್ಮ್ ರಿಲೀಸ್ ಆಗಿತ್ತು. ಸೊ ಅದರ ಟೀಮ್ ಒಟ್ಟಿಗೆ ಒಂದು ಪಾಡ್ಕಾಸ್ಟ್ ಮಾಡುವ ಹೇಳ್ಕೊಂಡು. ಸೊ ಟೀಮ್ ನಮ್ಮ ಒಟ್ಟಿಗುಂಟು. ಸರ್ ನಮಸ್ತೆ ಎಲ್ಲರಿಗೂ. ಸೊ ಟೀಮಲ್ಲಿ ನಾನು ಒಂದ್ಸರ್ತಿ ಇಂಟ್ರೊಡ್ಯೂಸ್ ಮಾಡಿಬಿಡ್ತೇನೆ. ಕ್ಲಿಂಗ್ ಜಾನ್ಸನ್ ಫಿಲ್ಮಿನ ಡೈರೆಕ್ಟರ್, ಬೆನ್ಸು ಪೀಟರ್ ಹಾಗೂ ರಾಜೇಂದ್ರ ನಾಯಕ್ ಫಿಲ್ಮಿನ ಆ್ಯಕ್ಟರ್ಸ್, ಆಯಿತಾ. ಸೊ ಈಗ ವಿಷಯ ಅಂತ ಹೇಳಿದರೆ, ಈ ಪಿಕ್ಚರ್ ನಾನು ನೋಡಿದ್ದೆ. ನಾನು ಮೊನ್ನೆ ಆದರೂ ಇನ್ಫಾರ್ಮ್ ಮಾಡಬೇಕಾದ್ರೆ ಮಾಡಿದ್ದೆ, ನನ್ನ ಬ್ಲಾಗಲ್ಲಿ ಸಹ ಇನ್ಫಾರ್ಮ್ ಮಾಡಿದ್ದೆ. ಈ ಫಿಲ್ಮ್ ನೋಡಿದ ನಂತರ ಸುಮಾರು ಕ್ವಶನ್ಸ್ ಬಂತು. ಒಂದೆಂತ ಹೇಳಿದರೆ ಫಿಲ್ಮಿದು ಕಾನ್ಸೆಪ್ಟ್ ಬಗ್ಗೆ, ಇನ್ನೊಂದೆಂತ ಹೇಳಿದರೆ ಇಂಥ ಒಂದು ಕಾನ್ಸೆಪ್ಟ್ ನಮ್ಮ ಲೋಕಲ್ ರೀಜನಲ್ಲಿ ಹೇಳಿದ ಯಾರಾದರೂ ಒಂದು ಮಾಡುವಂಥ ಡೈರಿಂಗ್ ಮಾಡಿದವರು ಹೇಳಿದ್ದು ಸಹ ಇಂಪಾರ್ಟೆಂಟ್, ಆಯಿತಾ. ಸೊ ಆದದ್ರಿಂದ ಬೇರೆ ಎಂತ ಮುಂದುವರಿ ಮುಂಚೆ ಈ ದ್ವಂದ್ವ ಹೇಳಿ ಇಂಥದ್ದು ಈ ಒಂದು ಟಾಪಿಕ್ ಅಥವಾ ಈ ಒಂದು ಕಾನ್ಸೆಪ್ಟ್ ಹಿಡ್ಕೊಂಡು ಫಿಲ್ಮ್ ಮಾಡಬೇಕು ಹೇಳಿ ಒಂದು ಥಾಟ್ ಬಂದದ್ದು ಹೇಗೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಹೇಳ್ತೀರ? ಈ ದ್ವಂದ್ವ ಅನ್ನೋದು ಆ್ಯಕ್ಚುಲಿ ನಾವಿಟ್ಟ ಟೈಟಲ್, ಬಟ್ ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಅ ನೋವೆಲ್ ಕಾಲ್ಡ್ ದೀಪವೀರದ ದಾರಿಯಲ್ಲಿ ಅಂತ. ದೀಪವೀರದ ದಾರಿಯಲ್ಲಿ. ಸೊ ಅದ್ಭುತವಾದ ಒಂದು ಕತೆ. ಬರ್ದಿರೋರು ಸುಶಾಂತ್ ಕೋಟ್ಯಾನ್ ಅಂತ, ಉಡುಪಿಯವರು, ಉಡುಪಿಯ ಸಚೇರಿಪೇಟೆಯವರು. ಓಕೆ. ಸೊ ಅಲ್ಲಿನ ಒಳ್ಳೆ ರೈಟರ್ ಅವರು. ತುಂಬ ನಾವೆಲ್ಸ್ ಬರೆದಿದ್ದಾರೆ, ಒಂದು 15-16 ನಾವೆಲ್ಸ್ ಬರೆದಿದ್ದಾರೆ. ಅದರಲ್ಲಿ ಇದೊಂದು. ಸೊ ಇದು ನನಗೆ ಬೈ ಚಾನ್ಸ್ ಸಿಕ್ಕಿತ್ತು. ಬೈ ಚಾನ್ಸ್ ಅಲ್ಲ, ನನಗೆ ಒಬ್ರು ರೆಕಮೆಂಡ್ ಮಾಡಿದರು, ಇದನ್ನು ಪಬ್ಲಿಷ್ ಮಾಡಿದರು. ಓಕೆ. ಅವರು ತುಂಬ ದೊಡ್ಡ ರೈಟರ್, ವಸುಧೇಂದ್ರ ಸರ್ ಅಂತ ಹೇಳಿ. ಓಕೆ. ಸೊ ತುಂಬ ಒಳ್ಳೊಳ್ಳೆ ಬುಕ್ಸ್ ಬರೆದಿದ್ದಾರೆ. ಈಸ್ ಅ ನೋನ್ ರೈಟರ್, ಆಥರ್. ಸೊ ಅವರು ಹೀಗೆ ನಿಮ್ಮ ಊರಿನವರು ಒಂದು ಕತೆ ಬರೆದಿದ್ದಾರೆ, ಅದನ್ನು ಓದಿ ಅಂತೇಳಿ ನನಗೆ ಮೊಬೈಲಲ್ಲಿ ವಾಟ್ಸಪ್ ಮಾಡಿದ್ರು. ಸೊ ಅವರೇ ಪಬ್ಲಿಷ್ ಮಾಡಿದರು. ಸೊ ಹಾಗಾಗಿ ನಾನು ಇಮಿಡಿಯೇಟ್ ಅದು ಕಾಪಿ ತರಿಸ್ಕೊಂಡೆ. ತರಿಸಿ ಮೇಲೆ ಒಂದು 2-3 ದಿವಸದಲ್ಲಿ ಓದಿದೆ. ಅದ್ಭುತವಾದ ಕತೆ. ನನಗೆ ವಿಶೇಷತೆ ಏನು ಅನಿಸ್ತು ಹೇಳಿದ ನಂತರ, ನಮ್ಮ ಊರಿನ ಕತೆ ಅಂತ, ಉಡುಪಿಯಲ್ಲಿ ಆಗುವಂಥ ಕತೆ. ಕರೆಕ್ಟ್. ಸೊ ಯಕ್ಷಗಾನ ಉಂಟು. ಹೌದು. ಯಕ್ಷಗಾನದಲ್ಲಿ ಒಂದು ಪರ್ಟಿಕ್ಯುಲರ್ ವೇಷ, ಸ್ತ್ರೀ ವೇಷ ಹಾಕುವಂಥ ಒಂದು ಕ್ಯಾರೆಕ್ಟರ್ ಮೇಲೆ ಬೇಸ್ಡ್ ಅಂತ ಕತೆ. ಹಾಗಾಗಿ ನನಗೆ ಭಾರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಪ್ಲಸ್ ನಾವು ಹೀಗೆ ಒಂದು ಏನಾದರೂ ಒಂದು ಮಾಡಬೇಕಂತ ಯಾವಾಗಲೂ ನಮ್ಮ ಥಾಟಲ್ಲಿ ಇತ್ತು. ನಮ್ಮ ಟೀಮ್ ಒಟ್ಟಿಗೆ ಸೇರಿ ಏನಾದರೂ ಅದರ ಹಿಂದೆ ಸುಮಾರು ಒಂದು 20-25 ಶಾರ್ಟ್ ಫಿಲ್ಮ್ಸ್ ಮಾಡಿದೆವು. ಬಟ್ ಹೀಗೆ ಒಂದು ಯಾವುದಾದ್ರೂ ಒಂದು ಯುನೀಕ್ ಮೂವಿ ಮಾಡಬೇಕಂತ ಒಂದು ಥಾಟ್ ಇತ್ತು. ಹಾಗೆ ನಾವು ಇಮಿಡಿಯೇಟ್ಲಿ ಇದನ್ನು ಓದಿದ ಮೇಲೆ ನನಗೊಂದು ಥಾಟ್ ಬಂತು, ಹೀಗೆ ಇದನ್ನೇ ಮೂವಿ ಮಾಡಿಬಿಡುವ. ದೆನ್ ಐ ಸ್ಪೋಕ್ ಟು ದ ಆಥರ್, ಪಬ್ಲಿಷರ್ ಎಲ್ಲ ಮಾತಾಡಿ ಕೇಳುವಾಗ ಮತ್ತೆ ಅದನ್ನು ನಾನು ರೈಟ್ಸ್ ಎಲ್ಲ ಕೇಳಬೇಕು ಹೇಳಿ ಎಂತಾದರೂ ಆಯ್ತಾ? ಹೌದು. ಸೊ ರೈಟ್ಸ್ ಯೂಶಲಿ ನಾವು ಕೇಳಬೇಕಾಗ್ತದೆ ಅವ್ರ ಹತ್ರ. ಒಂದು ಇಂಥ ಹೀಗೆ ಮೂವಿಗೆ ಅಡಾಪ್ಟ್ ಮಾಡ್ತೇವೆ ಅಂತೇಳಿ ರೈಟ್ಸ್ ಕೇಳಬೇಕಾಗ್ತದೆ. ಸೊ ಅವರಿಗೊಂದು ರಾಯಲ್ಟಿ ಪೇ ಮಾಡಿ ಆ ಬುಕ್ಕನ್ನು, ಸ್ಟೋರಿ ನಾವು ತಗೊಳ್ಬೇಕಲ್ಲ. ಸೊ ಅದನ್ನು ಒಂದು ರೈಟ್ಸ್ ಅಕ್ವೈರ್ ಮಾಡಿ ಮತ್ತೆ ವಿ ವೆಂಟ್ ಆನ್ ಟು ಪ್ಲ್ಯಾನ್. ಸೊ ಆಗ ನಮಗೆ ಸ್ಟ್ರೈಕ್ ಆದಂಥ ಟೈಪ್ ದ್ವಂದ್ವ ಅಂತ ಹೇಳಿದ್ರೆ ಒಂದು ಡ್ಯುಯಾಲಿಟಿ ಅಂತ, 2 ಕ್ಯಾರೆಕ್ಟರ್ ಉಳ್ಳವರು ಅಥವಾ 2 ಮನಸ್ಥಿತಿಯಲ್ಲಿ ಇರುವ. ಸೊ ದಟ್ ಇಸ್ ಡೈಕಾಟಮಿ ಬೇಸಿಕಲಿ. ಸೊ ದಟ್ಸ್ ಹೌ ದ್ವಂದ್ವ ಕೇಮ್ ಇಂಟು. ಬಟ್ ಈಗ ಈ ಕಾನ್ಸೆಪ್ಟ್ ಅನ್ನು ಮೆಟೀರಿಯಲೈಸ್ ಮಾಡುವ, ಇದನ್ನೊಂದು ಫಿಲ್ಮಲ್ಲಿ ಹಾಕುವ ಹೇಳಿ ಹೇಳಿದಾಗ ನಿಮ್ಗೆ ಎಂಥದ್ದು ದ್ವಂದ್ವ ಕ್ರಿಯೇಟ್ ಆಗಲಿಲ್ಲ ತಲೆಯಲ್ಲಿ? ಇಲ್ಲ, ನಮಗೆ ಭಾರಿ ಒಂದು ಟೆನ್ಷನ್ ಆಯಿತು. ಇದು ಫಸ್ಟ್ ನಾನು ಓದಿದ ತಕ್ಷಣ, ನಾನು ಈ ನೋವೆಲ್ ಓದಿದ ತಕ್ಷಣ ನಾನು ಬೆನ್ಸಿಗೆ ಮತ್ತು ನಮ್ಮ ಇನ್ನೊಬ್ಬರು ಟೆಕ್ನಿಕಲ್ ಹೆಡ್ ಇದ್ದಾರೆ, ಅವರೇ ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ, ಸಿತೇಶ್ ಸಿ ಗೋವಿಂದ್ ಸರ್. ಓಕೆ. ಸೊ ಅವರಿಗೆ ಮತ್ತೆ ನಮ್ಮ ಭಾಸ್ಕರ್ ಮಣಿಪಾಲ್, ಇವರು 3 ಜನಕ್ಕೆ ಇದೊಂದು ಬುಕ್ ಕಾಪಿ ಕೊಟ್ಟೆ. ಓದಿ ಹೇಳಿ ನಾನು ಇದನ್ನು ಏನೋ ಒಂದು ಸ್ಕ್ರೀನಿಗೆ ತರುವ ಅಂತ ಇದ್ದೇನೆ, ಹೇಗೆ ಆಗ್ತದೆ ಓದಿ ನೋಡಿ ಅಂತ ಹೇಳಿ 3 ಜನ ಕೊಟ್ಟೆ. 3 ಜನ ಸಹ ಓದಿದ್ರು. ಅಲ್ಲಿ ಫಸ್ಟ್ ಭಾಸ್ಕರನ ಕೇಳಿದೆ, ಹೇಗೆ ಭಾಸ್ಕರನ, ಒಳ್ಳೆ ಉಂಟು ಸ್ಟೋರಿ? ಒಳ್ಳೆ ಉಂಟು ಮಾರ, ಇದು ಪೆಟ್ಟು ತಿನ್ನೋ ಕೆಲಸ ಆಗ್ಲಿಕ್ಕಿಲ್ಲ, ಭಾರಿ ಒಂದು ಸೂಕ್ಷ್ಮ ಕತೆ. ಹೌದು, ಇದು ತುಂಬಾ ದೊಡ್ಡ ಚಾಪ್ಟರ್, ಇದು ತುಂಬಾ ದೊಡ್ಡ ಕಾನ್ಸೆಪ್ಟ್. ಬಟ್ ಇದನ್ನು ಮೂವಿ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಬ್ಯಾಡ್ ಆಗ್ಲಿಲ್ಲ ಅಂತ ಹೇಳಿದೆ. ಮತ್ತೆ ನಾನು ಬೆನ್ಸಿ ಕೇಳಿದೆ, ಬೆನ್ಸ್ ಹೇಗೆ ಸ್ಟೋರಿ ಒಳ್ಳೆ ಉಂಟು? ಸ್ಟೋರಿ ಒಳ್ಳೆ ಉಂಟು ಅಂತ ತುಂಬ ಸೆನ್ಸಿಟಿವ್ ಉಂಟು, ಕಾಂಟ್ರವರ್ಷಿಯಲ್ ಸರ್. ಸೊ ಹೇಗೆ ಸ್ಕ್ರೀನ್ ಪ್ಲೇ ಮಾಡ್ತೀರ? ಸ್ಕ್ರೀನ್ ಪ್ಲೇ ಮಾಡುವಷ್ಟೆಲ್ಲ ಇಲ್ಲ ಮಾರ, ಅದು ಭಾರಿ ಸ್ವಲ್ಪ ಕಾಂಪ್ಲಿಕೇಟ್ ಉಂಟು ಸ್ಟೋರಿ, ಬೇಡ ಅಂತ ಹೇಳಿದರು. ನನಗೆ ಅಷ್ಟು ಇದು ಕಾಣ್ತಾ ಇಲ್ಲ ಅಂತ. ಮತ್ತು ನಾನು ಮೆಲ್ಲ ಸಿದ್ದೆ ಸರಿಗೆ ಕೇಳಿದೆ, ಸಿದ್ದೆ ನಿಮಗೆ ಸರ್ ಹೇಗೆ ಅನ್ನಿಸ್ತಂತ? ಒಂದು ಮಾಡ್ಬೋದು, ಬಟ್ ಅವ್ರು ಸಹ ಒಂಥರ ಎಲ್ಲರೂ ದ್ವಂದ್ವದಲ್ಲಿ ಅವರು ಬೇಕಾ ಬೇಡ ಅಂತ ಹೇಳಿ. ಯಾಕಂದರೆ ಇದು ಕಾನ್ಸೆಪ್ಟ್ ಆಗಿ ಉಂಟು. ಪ್ಲಸ್ ಏನಾದರೂ ನೆಗೆಟಿವಿಟಿ ಬರ್ಬೋದು, ಬಂದೇ ಬರ್ತದೆ. 100% ಏನಾದರೂ ನೆಗೆಟಿವ್ಸ್ ಬರ್ಬೋದು ಅಂಥೇಳಿ ಇದಾಯಿತು. ಸೊ ಅಲ್ಲಿಗೆ ನಾವು 1 ರೌಂಡ್ ಆಫ್ ಇದರಲ್ಲಿ ನಾವು
ಮಾಡ್ಬೇಕಾ ಮಾಡೋ ಅಂತ ದ್ವಂದ್ವದಲ್ಲೇ ಇದ್ದೆವು. ಬಟ್ ಫೈನಲಿ ನಾವು 4 ಜನ ಒಂದ್ಸರ್ತಿ ಸೇರಿದಾಗ ನಾವೊಂದು ಡಿಸೈಡ್ ಮಾಡಿದೆವು, ಆಯ್ತು ಇದನ್ನು ಎಂತ ಇರಲಿ ಮುಂದುವರಿಸುವ. ಅದು ನನ್ನ ಇದಂತಾರೆ ಇವರು ಬುಕ್ ಕೊಟ್ಟರು. ಬುಕ್ ಕೊಟ್ಟು ಅದು 3 ಪೇಜ್ ಓದುವಾಗಲೇ ನನಗೆ ಬೋರ್ ಹಿಡಿತು. ನಾನು ತೆಗೆದು ಬದಿಯಲ್ಲಿ ಇಟ್ಟು ಇದನ್ನು ಯಾರು ಮಾರಿ ಓದುದು ಹೇಳಿ ಆಯಿತಾ. ಇವರು 1 ವಾರ ಬಿಟ್ಟು ಕಾಲ್ ಮಾಡಿದರು. ಕಾಲ್ ಮಾಡಿ ಓದಿದ್ದೀರಾ ಅಂತ. ನಾನು ಅರ್ಧ ಬುಕ್ ಮುಗಿಸಿದೆ, ಇನ್ನೊಂದು ಅರ್ಧ ಮುಗಿಸ್ಲಿಕ್ಕೆ ಉಂಟು ಹೇಳಿ. ಹೌದು, ಇದುವರೆಗೆ ಹೇಗೆ ಉಂಟು? ಅಲ್ಲ, ನಾನು ನಿಮಗೆ ಮುಗಿಸಿದ ನಂತರ ಹೇಳ್ತೇನೆ, ಇಲ್ಲಿ 3 ಪೇಜ್ ಓದಿ ಅಂತ ಗೊತ್ತಾಗಲ್ಲ. ಅದಕ್ಕೆ ಮತ್ತೆ ಈ ಬುಕ್ ಕೊಟ್ರ ಇನ್ನೀಗ ಓದಲೇಬೇಕು, ಈಗ ಅವ್ರು ಕೇಳ್ತಾರೆ. ಇನ್ನು ಉಪಾಯ ಇಲ್ಲ, ಈ ಜನ ಬೆನ್ನು ಬಿಡುದಿಲ್ಲ. ಇದು ರಾತ್ರಿ ಕೂತ್ಕೊಂಡು ಓದಿದ್ದು ಬೋರ್ ಹಿಡಿದು ಎಂತ ಟಾರ್ಚರ್ ಆಯ್ತಂದ್ರೆ ಆ ಬುಕ್ ಮುಗಿಸ್ಲಿಕ್ಕೆ ನನಗೆ ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಹಾಕಿ ಓದುದೆಲ್ಲ ಹೇಳ್ತಾರಲ್ಲ, ಹಾಗೆಲ್ಲ ಮಾಡಿ ಓದಿದೆ. ಇದು ಎಂತ ಪಿಕ್ಚರ್ ಮಾಡಿದನ್ನು, ಇದನ್ನು ನೀವು ಮಾಡಿದ್ರೆ ಊರಿನವ್ರು ಹೊಡಿತಾರೆ ಅಂತ ಅಷ್ಟೇ, ಬೇರೆ ನಮ್ಮ ಮಂಡೆಗೆ ಬೇರೆ ಏನೂ ಹೋಗ್ಲಿಲ್ಲ. ಇದು ಎಂತ ಪಿಕ್ಚರ್. ನಾನು ಈಗ ಫುಲ್ ಡೈರೆಕ್ಟ್ ನೆಗೆಟಿವ್ ಹೇಳಲಿಕ್ಕೆ ಆಗುದಿಲ್ಲ. ಕ್ಲಿಂಗ್ ಉಂಟು, ಸ್ಟೋರಿ ಎಲ್ಲ ಉಂಟು, ಆದ್ರೆ ಇದು ಬೇಡವಾ ಅಂತ ಮಾಡೋದು. ಹಾಗೆ ನೆಗೆಟಿವ್ ಇತ್ತು ನಂದು. ಮತ್ತೆ ನಾನು ಭಾಸ್ಕರ್ ಅಣ್ಣನಿಗೆ ಕಾಲ್ ಮಾಡಿದೆ. ಭಾಸ್ಕರ್ ನಾವು ಬೊಡ್ಚಿ ಅಂತ ಅವರದು, ಅವು ಏನವ ಅಲ್ಪುಂಟು ಪಿಕ್ಚರ್ ಹೇಳಿಕೊಂಡು ಅವರದಾಯ್ತು. ಮತ್ತೆ ನಾವು ಸೇರಿದಾಗ ನಾವು ಸೇರಿದಲ್ಲ, ಮೇನ್ಲಿ ಅವರು ಸಿದ್ದೇಶ್ ಸರ್ ಅನ್ನು ಕನ್ವಿನ್ಸ್ ಇಲ್ಲ ನನಗೆ ಇದು ಫಿಲ್ಮ್ ಮಾಡಲೇಬೇಕು ಅಂತ ಹಠ ಹಿಡಿದದೇವರು. ನಾವೆಲ್ಲ ಬೇಡ ಹೇಳಿದ್ರು, ಹಠ ಹಿಡಿದದೇವರು. ಇಲ್ಲ, ಇದು ಮಾಡಲೇಬೇಕು, ನೀವೊಂದು ಸ್ಕ್ರೀನ್ ಪ್ಲೇ ಬರೀರಿ ಅಂತ ಸಿದ್ದೇಶ್ ಸರೇ ಕೊಟ್ಟರು. ಈಸ್ ಆ್ಯಕ್ಚುಲಿ ಮಲಯಾಳಿ. ಓಕೆ. ಸಂಭವ್ ಈ ಪುಟ್ ಇಟ್ ಇನ್ ಗೂಗಲ್ ಟ್ರಾನ್ಸ್ಲೇಟರ್ ಅದೆಲ್ಲ ಮಾಡಿ ಆ ಕನ್ನಡವನ್ನು ಇಂಗ್ಲೀಷಿಗೆ ಮಾಡಿ ಓದಿ ಅವರು ಸ್ಕ್ರೀನ್ ಪ್ಲೇ ಬರೆದ್ರು. ಓಕೆ. ಮತ್ತೆ ನಾವೆಲ್ಲ ಒಟ್ಟಾದೆವು, ಒಂದು 4-5 ಜನ ಒಟ್ಟಾದೆವು. ಒಟ್ಟಾಗಿ 1 ವಾರ ಒಂದು ಹೋಟೆಲಲ್ಲಿ ಕೂತ್ಕೊಂಡೆವು. ಹೋಟೆಲಲ್ಲಿ ಕೂತ್ಕೊಂಡು ಇದು ಅವರು ಮಲಯಾಳಿಯಲ್ಲಿ ಬರೆದ ಸ್ಕ್ರೀನ್ ಪ್ಲೇ ಅನ್ನು ನಾವು ಕನ್ನಡಕ್ಕೆ ಚೇಂಜ್ ಮಾಡಿ ಅದು ಓದ್ತಾ ಹೋದಾಗ 1 ವಾರ ನಾವು ಸೀನ್ ಸೆಟ್ ಮಾಡ್ತಾ ಹೋಗುವಾಗ ಪಿಕ್ಚರ್ ನಮ್ಮ ತಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯ್ತು. ಇದು ಎಲ್ಲಿಯೋ ಒಂದು ಸ್ಕ್ರೀನ್ ಪ್ಲೇ ಉಂಟು, ಇದರಲ್ಲಿ ಒಂದು ಸ್ಟೋರಿ ಉಂಟು, ಅದು ಬರ್ಬೋದು. ಆ 1 ವಾರ ನಮ್ಮ ಇದನ್ನು ಚೇಂಜ್ ಮಾಡಿ, ನಮ್ಮ ಪರ್ಸೆಪ್ಷನ್ ಅನ್ನು ಚೇಂಜ್ ಮಾಡಿ ಮತ್ತೆ ಓಕೆ ವಿಲ್ ಗೋ ಅಹೆಡ್ ವಿತ್ ದ ಪ್ರಾಜೆಕ್ಟ್ ಅಂತ. ಅದು ಈಗ ರಾಜೇಂದ್ರ ಮೈನ್ ಪಾರ್ಟ್ ಅಲ್ವಾ ಇದರಲ್ಲಿ, ಮೈನ್ ಕ್ಯಾರೆಕ್ಟರ್, ಸೆಂಟ್ರಲ್ ಕ್ಯಾರೆಕ್ಟರ್ ಚುಕ್ಕಿ ಅಲ್ಲ ಕ್ಯಾರೆಕ್ಟರ್ ಹೆಸರು, ಚುಕ್ಕಿ ಕ್ಯಾರೆಕ್ಟರ್. ಹೌದು. ಸೊ ಈಗ ಬೇರೆ ಎಲ್ಲರ ಹತ್ರ ಎಂತ ಕೇಳೋಕ್ಕಿಂತ ಮುಂಚೆ ಆ ಚುಕ್ಕಿ ಕ್ಯಾರೆಕ್ಟರಿಗೆ ನಿಮಗೆ ಅಪ್ರೋಚ್ ಮಾಡಬೇಕಾದ್ರೆ ಹೇಗೆ ಅಪ್ರೋಚ್ ಮಾಡಿದ್ರು? ಫಸ್ಟ್ ಆಫ್ ಆಲ್ ಫಸ್ಟಿಗೆ ನನಗೆ ವಾಟ್ಸಪ್ಪಲ್ಲಿ ಒಂದು ನನ್ನ ಫ್ರೆಂಡ್ ಕಳಿಸಿದ್ರು, ಒಂದು ಕಾಸ್ಟಿಂಗ್ ಕಾಲ್ ಅಂತ ಹೋಗ್ತೀಯಾ ಅಂತ. ನನಗೆ ಸುಮ್ಮನೆ ಆಗ್ಲಿಕ್ಕಿಲ್ಲ, ಯಾಕೆ ಬೇಕು ಅಂತ. ಇಲ್ಲ, ಜಸ್ಟ್ ಫೋಟೋಸ್ ಅಪ್ಲೋಡ್ ಮಾಡು, ಮತ್ತೆ ನನ್ನ ಡೀಟೇಲ್ಸ್ ಕಳಿಸಿಬಿಡು ಅಂತ. ಆ ದಿವಸ ನಾನು ಆ್ಯಕ್ಚುಲಿ ಯಕ್ಷಗಾನ ಆರ್ಟಿಸ್ಟ್ ನಾನು ಕೂಡ ಯಕ್ಷಗಾನ ಕ್ಲಾಸಲ್ಲಿ ಇರಬೇಕಾದ್ರೆ ಅದನ್ನು ಕಳಿಸಿದ್ದು. ಓಕೆ. ನೆಕ್ಸ್ಟ್ 1 ವೀಕ್ 2 ಡೇಸ್ ಅಲ್ಲಿ ನನಗೆ ಮತ್ತೆ ಯಕ್ಷಗಾನ ಕ್ಲಾಸ್ ಇತ್ತು. ಅದೇ ಕ್ಲಾಸಲ್ಲಿ ಕಾಲ್ ಬಂತು, ನಾವು ಹೀಗೆ ನೀವು ಫಿಲ್ಮಿಗೆ ಕಳಿಸಿದ್ರಲ್ಲ, ನೀವು ಸೆಲೆಕ್ಷನ್ ಆಗಿದ್ದೀವಿ. ಹೌದಾ, ಓಕೆ ಅಂತ ಹೇಳಿದೆ. ಅಂದ್ರೆ ನನ್ನ ಥಾಟ್ ಮೇನ್ ಕ್ಯಾರೆಕ್ಟರ್ ಅಲ್ಲ, ಸೈಡ್ ಕ್ಯಾರೆಕ್ಟರ್, ಯಕ್ಷಗಾನ ಒಂದು ರೋಲ್ ಮಾಡ್ಲಿಕ್ಕೆ ಆಗ್ಬೋದು ಅಷ್ಟೇ ಅಂತ. ಓಕೆ, ಮೀಟ್ ಮಾಡಿ ಬನ್ನಿ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೋ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದೇವೆ ಅಂತ. ಹೋದಾಗ ಹೇಳಿದ್ರೆ ಹೀಗೆ ನನಗೆ ಇಷ್ಟು ಟೈಮ್ ವರೆಗೆ ಸ್ಟೋರಿ ಅಂತ ಹೇಳಿ ಗೊತ್ತಿರಲಿಲ್ಲ, ಏನ್ ಸ್ಟೋರಿ ಅಂತ ಗೊತ್ತಿಲ್ಲ, ಯಾವ ಸ್ಟೋರಿ ಅಂತಾನೆ ಗೊತ್ತಿಲ್ಲ. ಕೇಳಿದೆ, ನಾನು ಕೇಳಿದ ಸ್ಟೋರಿ ಕೇಳಿದ್ರೆ ಫಸ್ಟ್ ಕ್ವಶನ್, ನನ್ನ ಲೈಫಿಗೆ ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಅಲ್ಲ. ಆಮೇಲೆ ಹೇಳಿದ್ರು ಇಲ್ಲ ಹಾಗೇನು ಆಗುದಿಲ್ಲ, ಬಟ್ ಅದೊಂದು ಫಿಲ್ಮ್ ಅಲ್ವಾ, ಮಾಡ್ಬೋದು. ಓಕೆ, ನಾನು ನಿಮಗೆ ಸಂಜೆ ಹೇಳ್ತೇನೆ, ಮನೆಗೆ ಕಾಲ್ ಮಾಡಿ ಅಮ್ಮನ ಹತ್ರ ಡಿಸ್ಕಸ್ ಮಾಡಿ. ಅಮ್ಮ ಬೇಡವೇ ಹೇಳಿದ್ರು. ಮತ್ತೆ ಅಮ್ಮನಿಗೆ ನಾನೇ ಕನ್ವಿನ್ಸ್ ಮಾಡಿದೆ. ಆಸ್ ಎ ಆಕ್ಟರ್ ಆಗಿ ಒಂದು ಪಾತ್ರಕ್ಕೆ ಜೀವ ತುಂಬಬೇಕಾದ ಆಕ್ಟರ್ನ ಕೆಲಸ, ಹಾಗೆ ಆ ಕ್ಯಾರೆಕ್ಟರ್ ನಾನು ಮಾಡ್ತೇನೆ. ಈಗ ಒಬ್ಬ ಹುಚ್ಚನ ಕ್ಯಾರೆಕ್ಟರ್ ಮಾಡಿದ್ರೆ ಹುಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಇನ್ನೊಂದು ಕ್ಯಾರೆಕ್ಟರ್ ಅವನು ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಲನ್ ಮಾಡಿದ್ರೆ ವಿಲನ್ ಮಾಡ್ಬೋದು ಸ್ಕ್ರೀನ್ ಅಲ್ಲಿ, ಸ್ಕ್ರೀನ್ ಅವ್ನು ಹೀರೋ ಆಗಿರ್ತದೆ ಆಕ್ಚುಲಿ. ಹಾಗೆ ಅದು ಥಾಟ್ ಥಿಂಕ್ ಮಾಡ್ಕೊಂಡು ಅಮ್ಮನಿಗೆ ಕನ್ವಿನ್ಸ್ ಮಾಡಿ ಕಾಲ್ ಮಾಡಿ ಹೇಳಿದೆ ಮಾಡ್ಬೋದು. ನಮ್ಗೆ ಇದು ಲಾಸ್ಟ್ ಮೂಮೆಂಟ್ ಇವರು ಸಿಕ್ಕಿದೆ, ಅದಕ್ಕಿಂತ ಮೊದಲು ಒಬ್ಬರನ್ನು ಫಿಕ್ಸ್ ಮಾಡಿದ್ದೇವೆ. ಓಕೆ. ಬಟ್ ಏನೋ ಅದು ಸೆಟ್ ಆಗಲಿಲ್ಲ. ಅದಾಗಿ ಹುಡುಕಿ ಶೂಟಿಗೆ ಎಷ್ಟು ದಿನ ಇರುವಾಗ, 2-3 ದಿವಸ ಆಯ್ತು. 3 ದಿವಸ ಇರುವಾಗ ಈ ಕ್ಯಾರೆಕ್ಟರ್ ನಮ್ಗೆ ಅದಕ್ಕಿಂತ ಮೊದಲು ನಾವು ಆಲ್ಮೋಸ್ಟ್ ಒಂದು 50 ಮೆಂಬರ್ಸ್ ಅನ್ನು ಆಡಿಷನ್ ಮಾಡಿ ಫೋಟೋ ಕೇಳಿ ಹಾಗೆಲ್ಲ ಸುಮಾರು ವರ್ಕೌಟ್ ಮಾಡಿದೆವು. ಬಟ್ ಯಾವುದು ಇದಾಗಲಿಲ್ಲ. ಇವರು ಏನೋ ಕಾಲ್ ಮಾಡಿದ್ರು, ಬಂದರು. ಇವರು ಮಣಿಪಾಲಲ್ಲಿ ನಾವು ಕ್ಯಾಂಟೀನಲ್ಲಿ ಮೀಟ್ ಆದ, ನಾನು ಭಾಸ್ಕರ್ ಅಣ್ಣ ಮತ್ತೆ ಇವರನ್ನು ಕರೆದಾಗ ಇವರು ಬಂದು ನಡೆದು ಬರುವಾಗ ಹೋಗುವಾಗ ಮಾತಾಡುವಾಗ ಎಲ್ಲ ಇವರನ್ನು ನೋಡಿ ನೀವು ವಿಜುವಲೈಸ್ ಚುಕ್ಕಿ ಕ್ಯಾರೆಕ್ಟರ್ ಅಲ್ಲಿ ಇವರು ಕಾಣ್ತಾರ ಅಂತ ನೋಡಿ ಇವರ ಹತ್ರ ಮಾತಾಡುವಾಗ ಸಹ ಅವ್ರದ್ದು ಒಂದೊಂದು ಟ್ರೇಟ್ಸ್ ನಾವು ನೋಡ್ತಾ ಇದ್ದೇವೆ, ಹೇಗೆ ಮಾತಾಡ್ತಾರೆ, ಅವ್ರ ಎಕ್ಸ್ಪ್ರೆಷನ್ ಎಂತ ಎಲ್ಲ ನೋಡಿ ಓಕೆ ಇದೇ ಫಿಕ್ಸ್ ಅಂತ ಮತ್ತೆ ಆಯ್ತು.
ಅದು ಕೂಡ ನಂಗೆ ಪ್ಲಾನ್ ಇರ್ಲಿಲ್ಲ. ಹಾ. ನಾನು ಅದು ಸಹ ಹೀಗೆ ಅದು ಕ್ಯಾರೆಕ್ಟರ್ ಅಲ್ಲಿ ಹೀಗೆ ಇದ್ದ dress. ಹಾ. ಹೀಗೆ ಡ್ರೆಸ್ ಒಂದು ಪ್ಯಾಂಟ್ ಹಾಕಿ ಸೈಡ್ ಬ್ಯಾಗ್ ಹಾಕಿ ಬಂದೆ. ಹಾ, ಹಾ. ಆ ಕ್ಯಾರೆಕ್ಟರ್ ಕೂಡ ಹಾಗೆ ಇದ್ದ. ಹಾಗೆ, ಫಿಕ್ಸ್ ಆಗಿ ಇದ್ದು. ಓಕೆ, ಸೊ ನಿಮ್ಮ ಟ್ರೇಟ್ಸ್ ಅನ್ನು ತಕೊಂಡು ಅದನ್ನ ಕ್ಯಾರೆಕ್ಟರ್ ಅಲ್ಲಿ ಹಾಕಿದ್ರು ಜಾಸ್ತಿಯಾಗಿ. ಮತ್ತೆ ಈಗ ರೋಲ್ ಎಂತ ಹೇಳಿ, ಈಗ ಕ್ಯಾರೆಕ್ಟರ್ ಗೊತ್ತಾದ ನಂತರ ಮನೆಯಲ್ಲಿ ಹೇಳ್ಬೇಕಾದ್ರೆ ಅಥವಾ ನಿಮ್ಗೆ ಎಂತಾದ್ರೂ ಹೇಗೆ? ಫಸ್ಟಿಗೆ ಅನ್ಸಿತ್ತು ಹಾ. ಬೇಡ ಏನೋ ಬೇಕಾ ಬೇಡ ಏನೋ ಅಂತ ಹೇಳಿ. ಬಟ್ ಓಕೆ, ಒಂದು ಅವಕಾಶ ಸಿಕ್ಕಿದಲ್ಲ, ಓಕೆ ಮಾಡ್ತೇನೆ ಅಂತ ಒಂದು ಹೊಪ್ಸ್ ಬಂತು. ಆದರೆ ಫಸ್ಟ್ ಟೇಕ್ ನಾನು ನಿಯರ್ಲಿ 8 to 9 ಟೇಕ್ಸ್ ತಗೊಂಡಿದ್ದೆ ಅಲ್ಲ, ತುಂಬ ತಗೊಂಡಿದ್ದೆ. ಬೆಳಿಗ್ಗೆಯಿಂದ ನಿಯರ್ಲಿ 11:30 ತಿಂಡಿ ತನಕ ಒಂದು ಟೇಕ್ ಆಗಿರಲಿಲ್ಲ ನಂದು ಫಸ್ಟ್. ಆಮೇಲೆ ಸಿದ್ದು ಸರ್ ಬಂದು ಕನ್ವಿನ್ಸ್ ಮಾಡಿದ್ರು, ನೋಡಿ ನಿಮ್ಮ ಕ್ಯಾರೆಕ್ಟರ್ ಹೀಗೆ 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 ಅಂತ. ಆಸ್ ನಾನೊಂದು ಲೇಡಿ ಆಕ್ಟರ್ ಆಗ್ಲಿಕ್ಕೆ ಹೋಗಿ, ನಾಟಕದಲ್ಲಿ ಲೇಡಿ ಆಕ್ಟರ್ ಆಗ್ಲಿಕ್ಕೆ ಹೋಗಿ ಅದೇ ಬೇಸಲ್ಲಿ ಹೋಗ್ತೇನೆ ಅಂತ ಹೇಳಿ ಒಂದು ಶಾರ್ಟನ್ನು ಅದೇ ಲೆವೆಲಲ್ಲಿ ಮಾಡಿದೆ. ಅದು ಕ್ಲಿಕ್ ಆಯಿತು. ಸೊ ಒಂದು ಓಕೆ, ಲೀಡ್ ಕ್ಯಾರೆಕ್ಟರ್ ಇದಾಯ್ತು. ಲೀಡ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಇಂಥ ಒಂದು ಕಾನ್ಸೆಪ್ಟ್ ಹೇಳಬೇಕಾದ್ರೆ ಅದೊಂದು ಚಾಲೆಂಜಿಂಗ್ ಬಂದೇ ಬರ್ತದೆ. ಬಟ್ ಆಲ್ಸೋ ಲೀಡ್ ಕ್ಯಾರೆಕ್ಟರ್ ಇದು ಒಂದು ಟ್ರೇಟ್ಸ್ ಹೀಗೆ ಉಂಟು ಹೇಳಿದ ನಂತರ ಅದಕ್ಕೆ ಅಕಾರ್ಡಿಂಗ್ ವಿಲನ್ಸ್ ಬೇಕಾಗ್ತದೆ. ಸೊ ನಗಡಬೇಡ, ನಿಂದೆ ಕ್ವಶನ್ ಸ್ವಲ್ಪ ತಡ್ಕೋ. ಸೊ ಇಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಲೀಡ್ ಕ್ಯಾರೆಕ್ಟರೇ ಒಂದು ಹೇಳಿದ್ರೆ ನಮ್ಮ ನಾರ್ಮಲ್ ಸೋಷಿಯಲ್ ನಾರ್ಮ್ಸ್ ಅಲ್ಲಿ ಕ್ವಶನೇಬಲ್ ಉಂಟು ಹೇಳಿದ ನಂತರ ಅವರನ್ನು ಚಾಲೆಂಜ್ ಮಾಡುವಂತ ಒಂದು ವಿಲನ್ ರೋಲ್ ಹೇಳಬೇಕಾದ್ರೆ ಅದರದ್ದು ಎಕ್ಸೆಪ್ಟೆನ್ಸ್ ಹೇಗಿತ್ತು? ಆಕ್ಚುಲಿ ಇದು ನಾವು ಸ್ಕ್ರೀನ್ ಪ್ಲೇ ಬರೆಯಾಗ್ಲೇ ನಾವೆಲ್ಲ ಒಟ್ಟಿಗಿದ್ದೇವೆ. ಬಟ್ ಆಗಲೇ ನೀನ್ ಪ್ಲೇ ಮಾಡ್ತಿ ಹೇಳಿ ಏನಾದ್ರು ಅಂತ ಇಲ್ಲ, ಇಲ್ಲ, ಇರ್ಲಿಲ್ಲ. ಇರ್ಲಿಲ್ಲ. ಇದು ಕ್ವಶನ್. ನಾವು ಆಕ್ಚುಲಿ ಒಂದು ಆಡಿಷನ್ ಇಟ್ಟಿದ್ದೇವೆ. ಅದರಲ್ಲಿ ನಾವು ಹೀರೋ ಮತ್ತೆ ವಿಲನ್ ಅನ್ನು ಸೆಲೆಕ್ಟ್ ಮಾಡೋದು ಅಂತ ಇದ್ದದ್ದು. ಬಟ್ ಆ ಆಡಿಷನ್ ಅಲ್ಲಿ ನಮ್ಗೆ ಯಾರು ಪಿಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೆಚ್ಚು. ನಮ್ಗೆ ಇನ್ನು ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಕಡೆಗೆ ಇದೊಂದು ಮಾಡಿದೊಬ್ಬರು ಎವರ್ ಮತ್ತೆ ಸಿದ್ದೇಶ್ ಸರ್ ಸೇರಿ ಮಾಡಿದ ಕುತಂತ್ರ ಅದು. ನಾವು ಮಾಡ್ತಾ ಇರುವಾಗ, ನಾವು ಸ್ಕ್ರೀನ್ ಪ್ಲೇ ಬರಿತಾ ಇರುವಾಗಲೇ ಎವರ್ ಡಿಸೈಡ್ ಮಾಡಿ ಹಾಕಿದ್ದು ನನ್ನನ್ನು ಅದಕ್ಕೆ ಹಾಕೋದು. ನಂಗೆ ವಿಷಯ ಗೊತ್ತಿಲ್ಲ, ನಂಗೆ ಆಲ್ರೆಡಿ ಈ ಟಾಪಿಕ್ ಇಂದ ನಾನು ದೂರ, ಹಂಗೆ ಆಗುದಿಲ್ಲ. ನಾ ಮೊದಲೇ ಹೇಳಿದೆ ಹಂಗೆ ಎದುರಲ್ಲಿಲ್ಲ, ಕ್ಯಾಮರಾದ ಹಿಂದೆ ಅಂತ ಇದ್ರು ಮಾಡ್ತೇನೆ. ನಾವು ಮುಂದೆ ಎಲ್ಲ ಇದಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಪರ್ಟಿಕ್ಯುಲರ್ ಬೇರೆ ಯಾವ್ದು ಇಲ್ಲ. ಇದು ನಾ ಹೇಳಿದೆ, ನೀವು ತಲೆ ಸರಿ ಇಲ್ಲ, ನಾ ಮಾಡುದಿಲ್ಲ ಹೇಳಿದೆ. ಇಲ್ಲ ನೀವು ನೋಡಿ ಇದು ನಿಮ್ಗೆ ಆಗ್ತದೆ ಹಾಗೆ ಹೀಗೆ ಹೇಳಿಕೊಂಡು ಅಲ್ಲಿಗೆ ಬ್ರೈನ್ ವಾಶ್ ಮಾಡಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಹೇಳಿದ್ರು. ಹೋಗಿ ಹೆಂಡತಿ ಹತ್ರ ಒಂದು ಕೇಳು ಅಂತ ನಾನು ಆಯ್ತು ಕೇಳಿ ನೋಡೋ ಹೇಳಿಕೊಂಡು ಹೋದೆ. ಹೆಂಡತಿ ಹತ್ರ ಹೋದೆ, ಕ್ಯಾರೆಕ್ಟರ್ ಫುಲ್ ಗೊತ್ತಿತ್ತಲ್ಲ. ಹೆಂಡತಿ ಹತ್ರ ಹೋದೆ, ಹೀಗೀಗೆ ಒಂದು ಕ್ಯಾರೆಕ್ಟರ್ ಉಂಟು ಹೇಳಿ. ಎಂತ ಕ್ಯಾರೆಕ್ಟರ್ ಕೇಳಿ? ಇಂಥ ಕ್ಯಾರೆಕ್ಟರ್ ಆಯ್ತು ಹೇಳಿದ್ವಿ. ಆಯ್ತು ಹೇಳಿದ್ವಿ. ಅಲ್ಲ ಅದರಲ್ಲಿ ಬೇರೆ ಸೀನ್ಸ್ ಇರ್ಬೋದು, ಕಿಸ್ಸಿಂಗ್ ಸೀನ್ ಎಲ್ಲ ಇರ್ಬೋದು, ಅಥವಾ ಒಂದು ಹಗ್ಗಿಂಗ್ ಸೀನ್ ಎಲ್ಲ ಇರ್ಬೋದು, ಸ್ವಲ್ಪ ಜಾಸ್ತಿ ಇರ್ಬೋದು. ಎಂತ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲ ಅದೇ ನಿಂಗೆ ಒಪ್ಪಿಗೆ ಇದ್ರೆ, ಈಗ ನಾ ಬೇಡ ಹೇಳಿದ್ರೆ ನೀವು ಮಾಡದೇ ಇರ್ತೀರ. ನಾ ಹೇಳಿದೆ ನೀ ಬೇಡ ಹೇಳಿದ್ರೆ ನಾ ಮಾಡದೇ ಇರ್ತೇನೆ. ನಿಂಗೆ ಅದೇ ಮನಸ್ಸಲ್ಲ ಮಾಡ್ಲಿಕ್ಕೆ, ಮಾಡಿ ನೀವು. ನಮ್ಮ ದೇವರ ಬಗ್ಗೆ ನಮ್ಗೆ ಗೊತ್ತುಂಟು. ಮತ್ತೆ ಆಯ್ತು, ಶಿ ವಾಸ್ ಓಕೆ. ಮತ್ತೆ ನಾನು ಯಾರ ಹತ್ರ ಕೇಳಲಿಲ್ಲ, ಬಂದು ಯಾರ ಹತ್ರ ಹೇಳಿದೆ. ನೋಡಿ ಲಾಸ್ಟ್ ಮೂಮೆಂಟಿಗೆ ಯಾರು ಸಿಕ್ಕದಿದ್ರೆ ಮತ್ತೆ ನಾನು ಬರ್ತೇನೆ, ಆದ್ರೂ ಒಂದು ಬ್ಯಾಕಪ್ ನೋಡ್ತಾ ನೋಡಿ ಹೇಳಿದ್ದೇನೆ ಅವರಿಗೆ. ಓಕೆ. ಹಾಗೆ ಹೀರೋ ಕ್ಯಾರೆಕ್ಟರ್ಸ್ ನಾವು ತುಂಬಾ ಜನರನ್ನು ಹುಡುಕಿದೆವು, ಬಟ್ ಅದು ಸಹ ಯಾವುದು ಮೆಟೀರಿಯಲೈಸ್ ಆಗಲಿಲ್ಲ. ಈಗ ಇರುವಂತ ಹೀರೋನ್ಸ್ ನಾವು ತುಂಬಾ ಕನ್ವಿನ್ಸ್ ಮಾಡ್ಬೇಕಾಯ್ತು. ಬೇಡ ಅಂದ್ರೆ ಅವ್ರು ಹೇಳುದು, ನಾಳೆ ಇನ್ನೊಂದು ಮೂವಿಗೆ ಹೋದಾಗ ನಮ್ಮ ಫ್ಯೂಚರ್ಗೆ ಪ್ರಾಬ್ಲಮ್ ಆದ್ರೆ ಇಂಥ ಮೂವಿ ಮಾಡಿ ಬಂದಿದ್ದಾನೆ ಹಾಗೆ. ಹಾಗೆ ನಾವು ಆಕ್ಚುಲಿ ಆಕ್ಟರ್ಸ್ ಆಗಿ ನೆನೆಸದೆ ನಾವು ನಮ್ಮ ಪರ್ಸನಲ್ ಡಾಟಾ ಇಟ್ಕೊಂಡು ಹೋದ್ರೆ ಅದು ಹಾಗೆ ಆಗ್ತದೆ. ಗೊತ್ತಾಯ್ತು. ಸೊ ಇದು ಒಂದು ಕ್ಯಾರೆಕ್ಟರ್ಸ್ ಅನ್ನು ಚೂಸ್ ಮಾಡುವಾಗ ಬಂದಿರುವ ಚಾಲೆಂಜ್. ಬಟ್ ಒಂದು ಫಿಲ್ಮ್ ಮಾಡ್ಬೇಕು ಹೇಳಿದ ನಂತರ ಬರೀ ಕ್ಯಾರೆಕ್ಟರ್ಸ್ ಅಲ್ಲ, ಹೌದಾ? ಒಂದು ಎಂತ ಹೇಳಿದ್ರೆ ಒಂದು ಯೂನಿಟ್ ಒಟ್ಟಿಗೆ ಬರಬೇಕು, ಅದರ ಒಟ್ಟಿಗೆ ಫಿನಾನ್ಸ್ ಸಪೋರ್ಟ್ ಮಾಡುವವರು ಬರಬೇಕು. ಮತ್ತು ಎಲ್ಲದಕ್ಕೂ ಎಂಥದಕ್ಕೆ ಹೇಳಿದರೆ, ಈಗ ಕ್ವಶನೇಬಲ್ ಥೀಮ್ ಹೇಳಿದ ನಂತರ ಯಾರಾದರೂ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಆಗಬೇಕು ಹೇಳಿದ್ರು ಸಹ ಅವರ ಒಂದು ಓಪನ್ ಮೈಂಡೆಡ್ನೆಸ್ ಇರಬೇಕಲ್ಲ ಅದಕ್ಕೆ. ಸೊ ಇದು ನಿಮಗೆ ಟೀಮ್ ಹೇಳಿದರೆ ಟೆಕ್ನಿಕಲ್ ಟೀಮ್ ಇರ್ಬೋದು ಅಥವಾ ಸ್ಪಾನ್ಸರ್ಶಿಪ್ ಟೀಮ್ ಇರ್ಬೋದು, ಇಂಥದ್ದೆಲ್ಲ ಒಟ್ಟು ಮಾಡಬೇಕಾದ್ರೆ ಹೇಗೆ ಈಸಿ ಇತ್ತಾ, ಚಾಲೆಂಜಸ್ ಬಂದಿತ್ತು? ಸೊ ಟೆಕ್ನಿಕಲ್ ಟೀಮ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ, ಬಿಟ್ಸ್ ಆ್ಯಂಡ್ ಪಾರ್ಟ್ಸಲ್ಲಿ ನಾವೆಲ್ಲ ಆಲ್ರೆಡಿ ಒಂದು ಗ್ರೂಪ್ ಆಗಿದ್ದೆವು. ಎಡಿಟರ್ ಇರ್ಬೋದು, DOP ಆಗಿರ್ಬೋದು. ಸೊ ಅದೆಲ್ಲ ಎವ್ರಿಥಿಂಗ್ ವಾಸ್ ಇನ್ ಪ್ಲೇಸ್. ಹಾಗಾಗಿ ನಾವು ಇದು ಮೂವಿ ಮಾಡುವ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ಪಾರ್ಟ್, ನಿಮಗೆ ಗೊತ್ತುಂಟು, ಪ್ರೊಡ್ಯೂಸರ್ ಹುಡುಕಿ
ಇಂಥ ಒಂದು ಮೂವಿಗೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳೋದು ತುಂಬಾ Correct. ಕಷ್ಟದ ವಿಷಯ. ಯಾಕಂದ್ರೆ ಒಂದು ಪ್ಲೇನ್ ಮೂವಿ ಇದ್ರೂ ಒಂದು ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋದು ಸ್ವಲ್ಪ ತುಂಬಾ ಕಷ್ಟ. ಹೌದು. ಹಾಗಿದ್ದಾಗ ಇಂಥ ಒಂದು ಟೀಮ್ ಇಟ್ಕೊಂಡು ಒಂದು ಕ್ವಿಯರ್ ಥೀಮ್ ಇದಕ್ಕೆ ಫೈನಾನ್ಸ್ ಮಾಡಿ ಅಂತ ಕೇಳಿದಾಗ ಸ್ಟ್ರೈಟ್ ಅವೇ ನಮಗೆ ರಿಜೆಕ್ಷನ್ನೇ ಸಿಕ್ಕಿದೆ. ಸುಮಾರು ಜನನ ಅಪ್ರೋಚ್ ಮಾಡಿದ್ದೇವೆ, ದೊಡ್ಡವರನ್ನು ಅಪ್ರೋಚ್ ಮಾಡಿದ್ದೇವೆ. ಅವರೆಲ್ಲ ಹೇಳಿದ್ದು ಇಂಥ ಸ್ಟೋರಿ ಎಲ್ಲ ಹೇಗೆ ನಡೀತದೆ. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಒನ್ ಮೂವಿ, ಅದು ಗ್ಲೋಬಲಿ ಅಪೀಲ್ ಆಗೋದಿಲ್ಲ, ಅಂದರೆ ಕಮರ್ಷಿಯಲಿ ವರ್ಕೌಟ್ ಆಗೋದಿಲ್ಲ. ನಾನು ಅವಳಲ್ಲ ಅವನು ಹಾಗೆದೊಂದು ಸಣ್ಣ ಥೀಮ್ ಉಂಟು. ಸೊ ಇದು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಎಲ್ಲರಂದು ಅದೇ ರಿಜೆಕ್ಷನ್ ಸಿಕ್ಕಿದ್ದು. ಸೊ ಫೈನಲಿ ಒಬ್ಬರು ದೊಡ್ಡ ಜನ ಫಿಲ್ಮ್ ಇಂಡಸ್ಟ್ರಿಯವರು ಓಕೆ ನಾವು ಏನೊಂದು ಹೆಲ್ಪ್ ಮಾಡ್ತೇವೆ, ಬ್ಯಾಕಪ್ ಮಾಡ್ತೇವೆ ಅಂತ ಹೇಳಿದರು. ಬಟ್ ಅದು ಸಹ ಒಂದು ಫೈನ್ ಡೇ ಏನೋ ಪ್ರಾಬ್ಲಮ್ ಆಗಿ ಅದು ಸಹ ಬಿಟ್ಟರು. ಓಕೆ. ಮತ್ತು ನಾನು ನೆನೆಸಿದೆ ಎಲ್ಲ ಗ್ರೂಪ್ ಅಪ್ ಆಗಿದೆ, ರೆಡಿ ಆಗಿದೆ, ಬಟ್ ಈಗ ಶೂಟಿಗೆ ಹೋಗಬೇಕು, ಹಣ ಇಲ್ಲ, ಏನು ಮಾಡೋದು ಅಂತ. ಆಗ ನನಗೊಂದು ಥಾಟ್ ಬಂದದ್ದು, ವಿಲ್ ಗೋ ಫಾರ್ ಕ್ರೌಡ್ ಫಂಡಿಂಗ್ ಅಂತ. ಸೊ ಹಾಗೆ ನಂದು ಒಂದು ಕೆಲವೇ ಫ್ರೆಂಡ್ಸ್, ಒಂದು 4-5 ಸ್ಕೂಲ್ ಫ್ರೆಂಡ್ಸಿಗೆ ನಾನು ಹೇಳಿದ್ದೆ ಹೀಗೆ ಒಂದು ವಿಷಯ ಉಂಟು ಮಾಡ್ದೆ. ಅದರಲ್ಲಿ ಒಂದು ಫ್ರೆಂಡ್ ಮಾತ್ರ ತುಂಬ ಪಾಸಿಟಿವ್ಲಿ ಇದು ಮಾಡಿ ಅವನು ಒಂದು 3 lakhs ಕೊಟ್ಟರು. 3 lakhs ಹಾಕೇ ಬಿಟ್ಟ, ಗೋ ಶೂಟ್ ಅಂತ ಹೇಳಿ. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂತು. ಶೂಟ್ ಮಾಡಲಿಕ್ಕೆ ಹೋಗುವಷ್ಟೊಂದು ಸಣ್ಣ ಇದು ಸಿಕ್ಕಿತ್ತು. ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದು. ಮತ್ತು ಇದೆಲ್ಲ ಫೈನಾನ್ಸ್ ಕ್ರಿಯೇಟ್ ಆದದ್ದು ನನ್ನ ಸ್ಕೂಲ್ ಫ್ರೆಂಡ್ಸಿಂದ. 95 ಭದ್ರಾವತಿಯಲ್ಲಿ ನಾನು ಕಲ್ತದೆಲ್ಲ ಭದ್ರಾವತಿಯಲ್ಲಿ. ಸೊ ಅಲ್ಲಿ ಸೈಂಟ್ ಚಾರ್ಲ್ಸ್ ಅಂತ ಕಾನ್ವೆಂಟಲ್ಲಿ ಆ ಎಲ್ಲ ಸ್ಕೂಲ್ ಫ್ರೆಂಡ್ಸ್, ಅಲ್ಯೂಮಿನಿ ಕಮಿಟಿ, ನನ್ನ ಜೂನಿಯರ್ಸ್ ಸೀನಿಯರ್ಸ್ ಎಲ್ಲ ಒಂದು 5,000, 10,000, 1 ಲಕ್ಷ ಹಾಕಿ ಹಾಗೆ ಎಲ್ಲ ಫೈನಾನ್ಸ್ ಮಾಡಿ ಕ್ರೌಡ್ ಫಂಡಿಂಗ್ ಮಾಡಿದಂಥ ಮೂವಿ. ಸೊ ಗೈಸ್, ಇಟ್ಸ್ ಅ ಕ್ರೌಡ್ ಫಂಡೆಡ್ ಮೂವಿ ಮೋಸ್ಟ್ ಇಂಪಾರ್ಟೆಂಟ್ಲಿ. ಯಾಕೆ ಹೇಳಿದರೆ ಅಫ್ಕೋರ್ಸ್ ಈಗ ನಮ್ಮ ಮೆಟ್ರೋಸಲ್ಲಿ ಹೋದಾಗ ಐ ಥಿಂಕ್ ಎಕ್ಸೆಪ್ಟೆನ್ಸ್ ಲೆವೆಲ್ ಸ್ವಲ್ಪ ಹೆಚ್ಚಿರ್ಬೋದು. ಆದ್ರಿಂದ ಕೆಲವು ಜನರು ಅದನ್ನು ಓಪನ್ ಆಗಿ ಎಕ್ಸೆಪ್ಟ್ ಮಾಡ್ಬೋದು. ಬಟ್ ಇಂಥ ಒಂದು ಜಾಗದಲ್ಲಿ ಮಾಡಬೇಕು ಹೇಳಿದ ಕೂಡಲೇ, ಸ್ಪೆಷಲಿ ಒಂದು ಸ್ಟೋರಿ ಇಲ್ಲಿದ್ದು, ಕ್ಯಾರೆಕ್ಟರ್ಸ್ ಇಲ್ಲಿದ್ದು, ಪ್ಲಸ್ ನಿಮಗೆ ಈಗ ಟೀಮಲ್ಲಿ ಫಂಡಿಂಗ್ ಬರಬೇಕು ಹೇಳಿದಾಗ ಅದು ಸಹ ಸಾಧಾರಣ ನಾವು ಅಪ್ರೋಚ್ ಮಾಡಬೇಕಾದ್ರೆ ಇಲ್ಲಿದ್ದು ಕಂಪ್ಲೀಟ್ ಟೀಮ್ ಹಿಡ್ಕೊಂಡು ನಾವು ಎಲ್ಲಿಯೋ ಹೋಗ್ಕೊಂಡು ಅಪ್ರೋಚ್ ಮಾಡಲಿಕ್ಕೂ ಆಗೋದಿಲ್ಲ ಅಂಥದ್ದೊಂದು. ಸೊ ಮತ್ತೆ ಈಗ ಲೊಕೇಶನ್ ನೀವೀಗ ಪಿಕ್ ಮಾಡಬೇಕಾದ್ರೆ ಸಹ ನನ್ನ ಕ್ವಶನ್ ಎಂತಂತ ಕೇಳಿದರೆ, ನಾನು ಮೂವಿ ನೋಡಿ ನಾನು ಪಾಡ್ಕಾಸ್ಟ್ ಮಾಡ್ತಿದ್ದೇನೆ ಆದ್ದರಿಂದ. ಸೊ ಒಂದೆಂತ ಹೇಳಿದ್ರೆ ಲೊಕೇಶನ್ ಬ್ಯೂಟಿಫುಲ್ ಇತ್ತು, ಆ್ಯಪ್ಟ್ ಇತ್ತು. ಬಟ್ ಅದರಲ್ಲಿ ಸಹ ನನ್ನ ಕ್ವಶನ್, ನಾನು ಎಲ್ಲೆಲ್ಲೋ ತೊಗೊಂಡೋಗಿ ಅದು ಅಕ್ಸೆಪ್ಟಬಿಲಿಟಿಗೆ ತೊಗೊಂಡು ಹೋಗ್ತಿದ್ದೇನೆ. ಯಾಕೆ ಹೇಳಿದರೆ ಈಗ ನಮ್ಮ ಪರ್ಸನಲ್ ಪ್ರಿಮೈಸ್ ಆದಾಗ ಎಲ್ಲಿಯಾದರೂ ಒಂದು ಸ್ವಲ್ಪ ಅಕ್ಸೆಪ್ಟಬಿಲಿಟಿ ಇರ್ತದೆ. ಬಟ್ ಕೆಲವು ಈಗ ಕ್ವಶನಬಲ್ ಸೀನ್ಸ್ ಶೂಟ್ ಮಾಡೋದು ಅಥವಾ ಎಂಥದ್ದೇ ಎಂಥದ್ದಾದರೂ ಇರಬೇಕಾದ್ರೆ, ಯಾರ್ದೋ ಒಂದು ಲೊಕೇಶನಿಗೆ ಹೋಗ್ಕೊಂಡು ನಾನು ರೆಂಟಿಗೆ ತೊಗೊಳ್ತೇನೆ ಹೇಳಬೇಕಾದ್ರೆ, ಒಂದು ಎಕ್ಸ್ಟ್ರೀಮ್ ಅವರು ಎರೋಗೆಂಟ್ ಆಗ್ತಾರೆ ಅಥವಾ ಅರ್ಧದಲ್ಲಿ ನಿಲ್ಲಿಸುವಂಥದ್ದು. ಲೊಕೇಶನಲ್ಲಿ ಹೇಗೆ ನೀವು ಚೂಸ್ ಮಾಡಿದ್ರಿ? ಏನಾದರೂ ಚಾಲೆಂಜಸ್ ಇತ್ತಾ ಲೊಕೇಶನಲ್ಲಿ? ಹಾಗೆ ಒಂದು ಲೊಕೇಶನ್ ಎಕ್ಸ್ಪೀರಿಯನ್ಸ್ ನಾವಿಬ್ಬರು ಹೋಗಿದ್ದೇವೆ, ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅವರು ಇವರ ಯಾರೋ ಫ್ರೆಂಡ್, ಇದು ಇವರದು ಅಂಕಲ್ ಇದು ಫ್ರೆಂಡ್. ಓಕೆ. ಇಲ್ಲಪ್ಪ ಬನ್ನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಯಲ್ಲಿ ಶೂಟ್ ಮಾಡ್ಬೋದು, ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ನೀವು ಯಾವಾಗ ಬೇಕಿರೋ ಕರ್ಕೊಂಡು ಬನ್ನಿ ಎಲ್ಲ ಹೇಳಿದರು. ನಾನು ಕ್ಲಿಂಗ್ ಹತ್ರ ಹೇಳಿದೆ, ನಾವು ಒಮ್ಮೆ ಹೋಗಿ ಆಮೇಲೆ ಲೊಕೇಶನ್ ಎಲ್ಲ ನೋಡಿ ಬರುವ. ಹೋದೆವು, ಅವ್ರು ವೆಲ್ಕಮ್ ಮಾಡಿದರು, ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡಿದರು. ಒಳ್ಳೆ ಮನೆ, ಭಾರಿ ಚಂದ ಮನೆ, ಇಬ್ಬರು ಗಂಡ ಹೆಂಡತಿ ಇದ್ದಾರೆ, ಸ್ವಲ್ಪ ಪ್ರಾಯ ಆಗಿದೆ. ನಾವೇಳಿ ನಿಮಗೆ ನಾವೇನು ಉಪದ್ರ ಕೊಡೋದಿಲ್ಲ, ನಮ್ಮಷ್ಟಕ್ಕೆ ನಾವು ಶೂಟ್ ಮಾಡಿ ಹೋಗ್ತೇವೆ. ಆಯಿತು, ಮತ್ತು ಎಲ್ಲ ಆಯಿತು. ನಾವು ಆಯಿತು ಸರ್, ನಾವು ಹೊರಡ್ತೇವೆ, ನಾಳ್ದು 15ಗೆ ಬರ್ತೇವೆ ಹೇಳುವಾಗ, ಅಲ್ಲ ಹಣದು ಹೇಗೆ? ನಾವು ಅಷ್ಟೆಲ್ಲ ದೊಡ್ಡ ಬಜೆಟ್ ಇಲ್ಲ ಸರ್. ಅಲ್ಲ ನೀವು ಮೂವಿ ಮಾಡ್ತೀರಲ್ಲ? ಮೂವಿ ಮಾಡ್ತಿದ್ದೇವೆ ಸರ್, ಆದರೆ ಇದು ನಾವು ಲೋಕಲ್ ಆರ್ಟಿಸ್ಟ್, ನಾವು ಲೋಕಲ್ ಆಗಿ ಮಾಡುವಂಥದ್ದು. ನಿಮಗೆ ಪಿಕ್ಚರಲ್ಲಿ ಲಕ್ಷಗಟ್ಟಲೆ ಬರೋದಿಲ್ವಾ? ನಮಗೆ ಕೊಡಲಿಕ್ಕೆ ಎಂತ ಆಗಬೇಕು? ಅಲ್ಲ ನೀವು ಎಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ನಾವು 3,000 ಅಂತ ಹೇಳ್ತೀವಿ, ಅವರು 3 ಲಕ್ಷದಲ್ಲಿದ್ದಾರೆ. 3 ಲಕ್ಷ ಇಲ್ಲಿ ಕ್ರೌಡ್ ಫಂಡಿಂಗ್ ಎಲ್ಲ ಆರ್ಟಿಸ್ಟ್ಗೆ ತಿನ್ನಿಸಬೇಕು, ಕ್ರೌಡ್ ಕರ್ಕೊಂಡು ಹೋಗ್ಬೇಕು. ಇವರು 3 ಲಕ್ಷ ಇವರೇ ಕೇಳಿಬಿಟ್ರು. ಕ್ಲಿಂಗ್ ಆಯಿತು, ಇದನ್ನು ನಡೆಯುವುದಿಲ್ಲ ಹಾಗೆ ಹೇಳಿಕೊಂಡು ನಾವು ಅಲ್ಲಿಂದ ಹೊರಟದ್ದು. ಅದು ಲೊಕೇಶನ್ ಅದು. ಮತ್ತೆ ಭಾಸ್ಕರ್ ಅಣ್ಣ, ನಮ್ಮ ಭಾಸ್ಕರ್ ಮಣೆಕಾಲ್, ಅವರದ್ದು ಫ್ರೆಂಡ್ ಒಬ್ಬರು ಸರ್ ಇದ್ದಾರೆ, ರಿಲೇಟಿವ್ ಅವರು. ಇಲ್ಲಿ ಫಾರೆಸ್ಟ್ ಗೇಟ್ ಅಂತ ಉಂಟು ಕಟ್ಪಾಡಿ ಹತ್ರ, ಒಳಗೆ ಹೋಗುವಾಗ ಅಲ್ಲಿ ಒಬ್ಬರು ಮಾಸ್ಟರ್ ಇದ್ದರು. ಆ ಮಾಸ್ಟರ್ ಅವರವರ ಮನೆ ಕೊಟ್ಟರು ಶೂಟ್ ಮಾಡಲಿಕ್ಕೆ. ಪಾಪ ಅವರು
ಎಂತ ಯಾವ್ದು? ಸಹ ಕೇಳಲಿಲ್ಲ. ಚುಕ್ಕಿದು ಮನೆ ಚುಕ್ಕಿದು location. ಮನೆ ಹಾ, ಚುಕ್ಕಿದು okay. ಮನೆ ಹಾ. ಒಂದು ಪೈಸೆ ಸಂಬಳ ತಗೊಳ್ಳಿಲ್ಲ. ಹಾ. ಅದಲ್ಲದೆ ನಮ್ಗೆ ಚಹಾ ಎಲ್ಲ ಮಾಡಿ ಕೊಡ್ತಿದ್ರು ಪಾಪ. ಅದರಲ್ಲಿ ನಮ್ಮ ಕೆಲವು ಆರ್ಟಿಸ್ಟ್ ಹೋಗಿ ಅವರ ಹತ್ರ ಇದ್ದ ಡ್ರೈ ಫ್ರೂಟ್ಸ್ ಅದೆಲ್ಲ ತಿಂದು ಬಂದು ಖಾಲಿ ಮಾಡಿ ಬರ್ತಾರೆ. ಹಾಗೆ ಪಾಪ ಏನಾಯ್ತು, ಆದ್ರೂ ಅಂತ ಹೇಳಲಿಲ್ಲ ಅವರು ಕೊಟ್ಟದಲ್ಲದೆ ಅವರ ಪಕ್ಕದಲ್ಲೆಲ್ಲ ಇದ್ದವರು. ಇದ್ದವರು ಹಾ. ಪ್ಲಸ್ ಲಾಸ್ಟಿಗೆ ಒಂದು ಫೈನಲ್ ಮನೆ ಉಂಟದು, ಹಾ. ಲ್ಯಾಂಡ್ ಲಾರ್ಡ್ ಮನೆ. ಹಾ. ಸೊ ಅವರ ಪಕ್ಕದ ಮನೆ ಅದು, ಹಾ. ಅದು ಸಹ ಹಾಗೆ ಅಲ್ಲೇ ಶೂಟ್ ಆಯ್ತು. ಇವನ್ ವಿಲನ್ದು ಮನೆ, ರವಿದು ಮನೆ, ಅದ್ರ ಹಿಂದೆದು ಮನೆ. ಓಕೆ. ಸೊ ಆ ಲೊಕ್ಯಾಲಿಟಿ ಅವರೆಲ್ಲ ಹೆಲ್ಪ್ಫುಲ್ ಇದ್ರು, ಫಾರೆಸ್ಟ್ ಗೇಟ್ ನವರು ಅವರೆಲ್ಲರೂ ಹೆಲ್ಪ್ಫುಲ್ ಇದ್ರು. ಹಾಗೆ ಮತ್ತೆ ಒಂದಿದ್ದದು ಮನೆ ಆಕಾಶದ ಮನೆ, ಅದು ನಮ್ಮ ಒಬ್ಬ ರಿಲೇಟಿವ್ ಇದ್ದಾರೆ, ಅವರ ಮನೆಗೆ ಹೋಗಿ. ಯಾಕಂದ್ರೆ ಇದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಆಗೋದ್ರಿಂದ ಹೆಚ್ಚು ನಮ್ಗೆ ಮೂವ್ ಆಗಿ ಬೇರೆ ಕಡೆ ಗುರುತಾರ್ಥ ಇಲ್ಲದ ಮನೆಗೆ ಹೋಗ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಅಲ್ಲೇ ಮಾಡಿದ್ರು. ಓಕೆ. ಹಾಗೆ ಚುಕ್ಕಿ ಹೀಗೆ ರೋಲ್ ಮಾಡ್ತೀರಾ? ನಾನು ಚುಕ್ಕಿ ಹೇಳಿ ಕರಿತೇನೆ ಆಯ್ತಾ, ಯಾಕೆ ಹೇಳಿದ್ರೆ ಅದು ಸೆಟ್ ಆಗಿ ಹೋಗಿದೆ. ಅಂಡ್ ಈಗ ನೀವು ಹೇಳಿದ್ರಲ್ಲ ಲಾಸ್ಟ್ 3 ದಿನ ಇರಬೇಕಾದ್ರೆ ರಾಜೇಂದ್ರ ಫೈನಲೈಸ್ ಆದ್ರು ಹೇಳ್ಕೊಂಡು, ಪಿಕ್ಚರ್ ನೋಡಿದ ನಂತರ ಉಂಟಲ್ಲ, ಐ ಕ್ಯಾನ್ ನಾಟ್ ಇಮ್ಯಾಜಿನ್ ದಟ್ ಕ್ಯಾರೆಕ್ಟರ್ ಬೀಂಗ್ ಪ್ಲೇಡ್ ಬೈ ಎನಿಬಡಿ ಎಲ್ಸ್. ಚಾನ್ಸ್ ಇಲ್ಲ. ಅದು ಇನ್ನು ಎಂತ ಇದ್ರು ಆ ಫಿಲ್ಮ್ ಅಲ್ಲಿ ಅದು ಚುಕ್ಕಿ ಹೇಳಿ ನೋಡಿದ ನಂತರ ರಾಜೇಂದ್ರ ನೋಡ್ಬೇಕು. ಈಗ ಮೂವಿ ಶೂಟ್ ಆಗ್ತಾ ಇರ್ಬೇಕಾದ್ರೆ ಹೇಳಿದ್ರೆ ಥ್ರೂ ಔಟ್ ದ ಪ್ರಾಸೆಸ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಓಕೆ, ಆ ಸೀನ್ಸ್ ಕೆಲವು ಸೀನ್ಸ್ ಹೇಳಿದ ಕೂಡಲೇ ಅದೊಂದು ಸ್ವಲ್ಪ ಹೆಸಿಟೇಷನ್ ಇದ್ದೇ ಇರ್ತದೆ. ಅದನ್ನು ಬಿಟ್ಟು ನಾನು ಕೇಳ್ತಾ ಇದ್ದೇನೆ, ಆ ಕ್ಯಾರೆಕ್ಟರ್ ಇದು ಸ್ಟೋರಿ ಎಂತ ಉಂಟು ಹೇಳಿ, ಅದು ಪ್ಲೇ ಮಾಡ್ತಾ ಮಾಡ್ತಾ ಏನಾದರೂ ಇಂಪ್ಯಾಕ್ಟ್ ಆಗ್ತಿತ್ತಾ, ಆರ್ ಅಥವಾ ನಿಮ್ಮ ಬೇರೆ ಈಗ ಯಕ್ಷಗಾನದಲ್ಲೆಲ್ಲ ಪಾರ್ಟ್ ಮಾಡಿದ್ರಿಂದ ಅದು ಸ್ವಲ್ಪ ಹೆಲ್ಪ್ ಆಯ್ತಾ ಅದರಲ್ಲಿ? ಹೆಲ್ಪ್ ಆಯ್ತು. ಆಕ್ಚುಲಿ ನಾನು ಆಕ್ಟಿಂಗ್ ಬೇಸ್ ಅಲ್ಲಿ ಬಂದಿರೋದ್ರಿಂದ ನಾಟಕದಲ್ಲಿ ಎಲ್ಲ ಇದರಲ್ಲಿ ಆಕ್ಚುಲಿ ಸ್ವಲ್ಪ ಗರ್ಲಿನೆಸ್ ಬೇಕಿತ್ತು. ಹೌದು, ಅಲ್ಲಿ ನಾನು ವೇಷ ಹಾಕಿ ಮಾಡ್ತಾ ಇದ್ದೆ, ಇಲ್ಲಿ ವೇಷ ಹಾಕದೆ ಮಾಡ್ಬೇಕಿತ್ತು. ಸೊ ಇಲ್ಲಿ ಬರೀ ಟ್ರೇಕ್ಸ್ ತೋರಿಸಿದ್ರೆ ಸಾಕು. ಸೊ ಸಾಕು. ಓಕೆ. ಅಷ್ಟೇ, ಬಾಡಿ ಲ್ಯಾಂಗ್ವೇಜ್ ಕೂಡ ಆಗಬೇಕು. Okay. ಹಾಗೆ ತೋರಿಸಿ. ಆ ಸ್ಟೋರಿ ಎಲ್ಲಿಯಾದ್ರೂ ಇಂಪ್ಯಾಕ್ಟ್ ಮಾಡಿತಾ ಹೇಳಿದ್ರೆ? ಯಾಕಂದ್ರೆ ಅದು ಹೋದ ಹಾಗೆ ಒಂದ್ ಸ್ವಲ್ಪ ಹೇಳಿದ್ರೆ ಇಂಪ್ಯಾಕ್ಟ್ಫುಲ್ ಸ್ಟೋರಿ ಅಲ್ವಾ ಹೇಳಿದ್ರೆ? ಬಟ್ ಅದು ನಂಗೆ ಕ್ಲಿಯರ್ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ನಮ್ದು ಶೂಟ್ ಅಲ್ಲಿ ಹಾ, ಒಂದೊಂದು ಸೀನ್ ಕೂಡ ಬೇರೆ ಬೇರೆ ದಿವಸ ಇತ್ತಲ್ಲ, ಹಾ. ಒಂದೇ ತರ ಫ್ಲೋ ಹೋಗ್ಲಿಲ್ಲ, ಸಿಗ್ಲಿಲ್ಲ. ಹಾ. ಆದ್ರೆ ಈಗ ನಾವು ಫಸ್ಟ್ ಡೇ ಶೂಟ್ ಮಾಡಿದ ಸೀನ್ ಅದು ಎಷ್ಟೋ ಸೀನ್ ಆಗಿತ್ತು, ಹಾ. ಲಾಸ್ಟ್ ಸೀನ್ ಆಗಿತ್ತು. ಹಾಗೆ ಆಚೀಚೆ ಆದ್ರಿಂದ ಗೊತ್ತಾಗ್ಲಿಲ್ಲ ಯಾವ ಸೀನ್ ಆಗ್ತಾ ಉಂಟು ಏನು ಎಂತ ಅಂತ ಹೇಳಿ. ಫ್ಲೋವೇ ಸಿಕ್ಕಿರ್ಲಿಲ್ಲ. ಲಾಸ್ಟ್ ಫಿಲ್ಮ್ ನೋಡಿದ್ಮೇಲೆ ಗೊತ್ತು. ನನ್ ಫಸ್ಟ್ ಡೇ ಶೂಟ್ ಇದು ಯಾವುದೇ ಇಲ್ಲ ಇದ್ರಲ್ಲಿ. ಮತ್ತೆ ನೋಡ್ತೀನಿ ಲಾಸ್ಟ್ ಲಾಸ್ಟ್ ಹಾಗೆ ನಂಗೆ ಫ್ಲೋ ಸಿಕ್ಕಿರ್ಲಿಲ್ಲ. ಸ್ಟೋರಿ ಕೂಡ ನಾನು ಓದಿರ್ಲಿಲ್ಲ. ಸೊ ನಿಮ್ಗೆ ಹೇಳಿದ್ರೆ ನಾರ್ಮಲಿ ಆ ದಿನ ಯಾವ ಸೀನ್ ಉಂಟು ಅಷ್ಟೇ ಸೀನ್ ಮಾಡ್ಕೊಂಡು. ಆಕ್ಚುಲಿ ಹಾಗಾದ್ರೆ ಒಂದು ಲೆಕ್ಕದಲ್ಲಿ ಅದು ಹೆಲ್ಪ್ ಮಾಡ್ತದೆ ಅಲ್ವಾ? ಯಾಕಂದ್ರೆ ಫುಲ್ ಸ್ಟೋರಿ ಗೊತ್ತುಂಟಾದ್ರೆ ನಾಳೆ ನನ್ನ ಒಟ್ಟಿಗೆ ಇದು ಇಂಪ್ಯಾಕ್ಟ್ ಆಗ್ತದೆ ಈ ಸ್ಟೋರಿಯಲ್ಲಿ ಹೇಳಿದ್ರಿಂದ. ಅದು ಇಂಪ್ರಾಂಪ್ಟು ಅಲ್ಲ. ಹೌದು, ಬಂದ ಕೂಡಲೇ ಇದು ನಾನು ಮಾಡ್ಬೇಕು ಹೇಳಿದಾಗ ಫಸ್ಟ್ ಇಂಪ್ರಾಂಪ್ಟು ಇದರಲ್ಲಿ ಬರ್ತಾರೆ. ಕರೆಕ್ಟ್. ಹಾಗಾಗಿ ಅದಾಗಲೇ ಒಳ್ಳೆ ಇದು ಕೊಡ್ಬೋದು. ಫುಲ್ ಸ್ಟೋರಿ ಗೊತ್ತಿದ್ರೆ ನಾನು ಇದೇ ಮಾಡ್ತೀನಿ ನೆಕ್ಸ್ಟ್ ನಂಗೆ ಅದಾಗ್ತದೆ ಅಂತ ಗೊತ್ತಿದ್ದು ಮಾಡ್ತಾರೆ. ಕರೆಕ್ಟ್. ಹಾಗಾಗಿ ಅದು ಹೆಲ್ಪ್ ಆಯ್ತು ಅಂತ ಅನಿಸ್ತದೆ. ನಮ್ಗಾದ್ರೂ ನಮ್ಗೆ ಗೊತ್ತಿತ್ತು ಕ್ಲಾರಿಟಿ ಎಂತ ಆಗ್ತಾ ಉಂಟು. ಸೊ ಒಂದು ಈಗ ಕ್ಲಿಂಗಿಗಲ್ಲ ಇದು ಕ್ವಶನ್ ನಿಮಗೆ, ಒಂದು ಸೀನಿಗೆ ಪ್ರಿಪೇರ್ ಮಾಡಬೇಕಾದ್ರೆ ಎಷ್ಟು ಟೈಮ್ ಆಗ್ತಿತ್ತು ಸಾಧಾರಣ? ಯಾಕಂದ್ರೆ ಕೆಲವು ತುಂಬಾ ಇಂಟೆನ್ಸ್ ಸೀನ್ಸ್ ಇತ್ತು. ಸೊ ಅಂತ ಸೀನ್ಸ್ ಹೇಳಿದಾಗ ನಿಮ್ಗೆ ಹೇಳಿದ್ರೆ ಮತ್ತೆ ಸ್ಕ್ರಿಪ್ಟ್ ಆಗಲೇ ಸಿಗ್ತಾ ಉಂಟು, ಆ ಸೀನ್ ಇದು ಸ್ಕ್ರಿಪ್ಟ್ ಆಗ ಸಿಗ್ತಾ ಉಂಟು, ಆ ಟೈಮಲ್ಲಿ ಎಷ್ಟು ಟೈಮ್ ಆಗ್ತಿತ್ತು ಸಾಧಾರಣ ಹೇಳಿದ್ರೆ? ಪ್ರಿಪೇರ್ ಹೌದು 15 to 20 ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಸಾಕಾಗ್ತಿತ್ತು. ಆದ್ರೆ ಮತ್ತೆ ಪ್ರಾಂಪ್ಟ್ ಕೂಡ ಕೊಡ್ತಾ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಆಗ್ತಾ ಇತ್ತು. ಓಕೆ. ಅಲ್ಲ, ಇಮೋಷನ್ಸ್ ಅನ್ನು ಇದು ಅಳವಡಿಸ್ಕೊಳ್ಳಿಕ್ಕೆ ಲಾಸ್ಟ್ ಡೇ ಅಂದ್ರೆ ಈಗ ಇವರು ಆಕಾಶ್ ಮನೆಗೆ ಹೋಗುವಂತ ಒಂದು ಸೀನ್ ಲಾಸ್ಟ್ ಡೇ, ಆಕಾಶ್ ಬನ್ನಿ ಅಂತ ಹೇಳಿ. ಹೌದು, ಅದರಲ್ಲಿ ತಂದೆ ಮಾತ್ರ ನನ್ನ ಹಾಗೆ ತೋರ್ತಿದ್ರು. ಚೇತನ್ ರೈ ಮಾಡಿ ಅವರು ಆ ದಿನ ಇವರು ಸ್ವಲ್ಪ ಮೂಡಲ್ಲಿ ಇರ್ಲಿಲ್ಲ ಅಂದ್ರೆ ಇವರು ಸ್ವಲ್ಪ ಪ್ಲೇಫುಲ್ ಮೂಡಲ್ಲಿ ಇದ್ರು. ನಮ್ಗೆ ಬೇಕಿದ್ದ ಇಮೋಷನ್ ಸಿಗ್ತಾ ಇಲ್ಲ. ಇವರು ಮಾಡ್ತಿದ್ದಾರೆ, ಅದು ಸರಿ ಆಗ್ತಾ ಇಲ್ಲ. ನಮ್ಗೆ ಬೇಕಿದ್ದ ಕ್ಯಾಮರಾಗೆ ಬೇಕಿದ್ದದೇ ಸಿಗ್ತಾ ಇಲ್ಲ. ಮತ್ತೆ ಬದಿಗೆ ಕರ್ಕೊಂಡು ಹೋಗಿ ಮಾತಾಡಿ ಮತ್ತೆ ಅವರೊಂದು ಕೆಲಸ ಮಾಡಿದ್ರು. ಈ ಇಮೋಷನಲ್ ಸೀನ್ಸ್ ಎಲ್ಲ ಮೊಬೈಲಲ್ಲಿ ನೋಡಿ ಅದರ ಪ್ರಕಾರ ಅದರಲ್ಲಿ ಇನ್ವಾಲ್ವ್ ಆಗಿ ಕೂಗಿ ಮತ್ತೆ ಆ ಇಮೋಷನ್ ಇಟ್ಕೊಂಡು ಇಲ್ಲಿಗೆ ಬರ್ತದೆ. ಅದಕ್ಕೆ ಮಾತ್ರ ನಮ್ಗೆ ಒಂದು ಸ್ವಲ್ಪ ಟೈಮ್ ತಾಗಿದೆ. ಇರ್ಲಿಲ್ಲ ಹೇಗೆ ಮಾಡ್ಬೇಕು ಅಂತ. ಅಂದ್ರೆ ನಾನು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕ್ಯಾಮೆರಾ ಫೇಸ್ ಮಾಡುವಂತದ್ದು. ಓಕೆ. ಸೊ ಕ್ರೌಡ್ ಫೇಸ್ ಮಾಡಿ ಅಭ್ಯಾಸ ಉಂಟು, ಕ್ಯಾಮೆರಾದ ಫಸ್ಟ್ ಎಕ್ಸ್‌ಪೀರಿಯನ್ಸ್. ಓಕೆ. ಅದೇ ಒಂದು ಹೆಸಿಟೇಟ್ ಇತ್ತು ಫಸ್ಟ್, ಹೇಗೆ ಮಾಡಬೇಕು ಗೊತ್ತಿಲ್ಲ ಅಂತ. ಇಲ್ಲ, ಯಾಕೆ ಹೇಳಿದ್ರೆ ಇದು ನನಗೆ ಅರ್ಥ ಆಗ್ತದೆ. ಯಾಕೆ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಈವೆಂಟ್ಸ್ ಹೋಸ್ಟ್ ಮಾಡ್ತಿದ್ದದೆಲ್ಲ ಮಾಡ್ತಿದ್ದೆ. ಆಗ ಎಂತ ಆಗ್ತಿತ್ತು ಹೇಳಿದ್ರೆ ಬೇಡ ಹೇಳಿದ್ರು ಕ್ರೌಡ್ ಅಲ್ಲಿ. ಈಗ ನಾನು ಎಂತಾದ್ರೂ ಒಂದು ಪಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ರೆಸ್ಪಾನ್ಸ್ ಬರ್ತದೆ, ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ತಲೆ ಅಲ್ಲಾಡ್ಸೋದು ಇರ್ಬೋದು, ಇದು ಮಾಡೋದು. ಅದು ನೋಡಿದ ಕೂಡಲೇ ನಾನು ಸ್ವಲ್ಪ ಚೇಂಜಸ್ ಮಾಡ್ಬೇಕಾ ಎಂತ ಮಾಡ್ಬೇಕು ಗೊತ್ತಾಗ್ತದೆ.
ಈ ಕ್ಯಾಮೆರಾ ತಲೆಯಲ್ಲಿ ಆಡಿಸ್ದಿಲ್ಲ, ಸೊ ಗೊತ್ತಾಗುದಿಲ್ಲ ಎಂತ ಕರ್ಮ ಹೇಳ್ಕೊಂಡು. ಅದು ಸಹ ಹೆದರಿಕೆ ಏನ್ ಗೊತ್ತಾ, ಕ್ಯಾಮರಾ ಕೂಡ ಹೀಗೆ, ಡೈರೆಕ್ಟರ್ ಕೂಡ ಹೀಗೆ, ಎಲ್ಲ ಸರಿ ಬಂದಿದ್ದೆ ಎಲ್ಲ ಗೊತ್ತಿಲ್ಲ, ಬ್ಲಾಂಕ್ ಎಕ್ಸ್ಪ್ರೆಷನ್. ಕರೆಕ್ಟ್. ಹಾಗೆ ಫಸ್ಟ್ ಗೆ ಹಾಗೆ ಆಗ್ತಾ ಇತ್ತು. ಮತ್ತೆ ಟೇಕ್ ಎಲ್ಲ 1 2 3 ಟೇಕ್ಸ್ ಅಲ್ಲಿ ಹೋಗ್ತಾ ಇತ್ತು ಬೇರೆ. ನಾನು ಫಸ್ಟ್ ಟೇಕ್ ಮಾಡಿದ 8 to 9 10 ಟೇಕ್ಸ್ ತನಕ ಹೋಗಿದ್ದು. ಒಂದು ಬೆಳಿಗ್ಗೆ 7 o'clock ಇಂದ 11 o'clock ತನಕ ಒಂದೇ ಸೀನ್ ಆಗಿರ್ಲಿಲ್ಲ. ಓ ದೇವರೇ. ಅದು ತಿಂಡಿ ಎಲ್ಲ ಆಗಿ ಮತ್ತೆ ರಿಫ್ರೆಶ್ ಆಗಿ ಮತ್ತೆ ಹೇಳಿ ಓಕೆ ಒಂದು ಹಂತಕ್ಕೆ ಬಂದಿತ್ತು. ಆಮೇಲೆ ಗೊತ್ತಾಯ್ತು ಊಟ ಆದ್ಮೇಲೆ ಹೀಗೆ ಮಾಡಿದ್ರೆ ಆಗ್ಬೋದು ಅಂತ ಹೇಳಿ ಮಧ್ಯಾಹ್ನ ಮೇಲೆ ಶೂಟಿಂದ ಹೀಗೆ ಮಾಡಿದ್ರೆ ಮತ್ತೆ ಡೈರೆಕ್ಟರ್ ಕ್ಲಿಂಗ್ ಸರ್ ಆಗಿರ್ಬೋದು, ಸತ್ಯ ಸರ್ ನಮ್ಗೆ ಇದೇ ಬೇಕಿತ್ತು ಅಂತ ಹೇಳಿ ಓಕೆ ಅಂತ ಗೊತ್ತಾಯ್ತು. ಮತ್ತೆ ಕೆಲವು ಆರ್ಟಿಸ್ಟ್ಗೆ ನಾವು ಕೂಗಿಸ್ಲೇಬೇಕಾಯ್ತು, ನೀವೆಂತ ಮಾಡ್ತಿದ್ದೀರಿ ಬೈದ ಅಲ್ಲ ಕೂಗಿಸೇ ಮಾಡ್ತಿದ್ರು. ಮತ್ತೆ ಕೆಲವೊಮ್ಮೆ ಮೂಡ್ ಆಫ್ ಆಗ್ತಿತ್ತು, ಮೂಡ್ ಆಫ್ ಆದವರನ್ನು ಪುನಃ ಸರಿ ಮಾಡ್ಬೇಕು, ಸರಿ ಮಾಡಿ ಈ ಮೂಡಿಗೆ ಹ್ಯಾಪಿ ಮೂಡಿಗೆ ಅದೆಲ್ಲ ಸ್ವಲ್ಪ ಕಷ್ಟ. ಆಗ ಎಂತದ್ದು ನಿಮ್ದು ಸ್ಯಾಲರಿ ಹೈಕ್ ಮತ್ತೆ ತಗೊಳ್ಳುದು. ಇದು ಆದ ನಂತರ ಈಗ ಶೂಟ್ ಆಯ್ತು, ಇದರ ನಂತರ ಈಗ ನಿಮ್ಗೆ ಯಾಕೆ ಒಂದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸಹ ಕೆಲವು ಚಾಲೆಂಜಸ್ ಬರ್ತದೆ. ಸೊ ಒಂದಂತ ಹೇಳಿದ್ರೆ ಸ್ಟೋರಿ ಹೇಗೆ ಬಂದಿದೆ ಹೇಳ್ಕೊಂಡು ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಉಂಟು ಮೂವಿ ಮೇಕಿಂಗ್ ಅಲ್ಲಿ, ಆದ್ರಿಂದ ಅದು ಡೆಫಿನೆಟ್ಲಿ ಒಂದು ಇದಾಗಿರ್ಬೋದು. ಬಟ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸಹ ಚಾಲೆಂಜಸ್ ಹೇಳಿ ಎಂತಾದ್ರೂ ಬಂದದ್ದುಂಟಾ? ನಮಗೆ ಎಂತ ಆಯ್ತು ಅಂತ ಹೇಳಿದ್ರೆ ಟೆಕ್ನಿಕಲಿ ಒಂದು ಪೋಸ್ಟಲ್ಲಿ ಹೋಗುವಾಗ ನಮಗೆ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಇದ್ದದ್ದು ಫೈನಾನ್ಷಿಯಲ್ ಪಾರ್ಟ್. ನಾವು ಏನು ಮಾಡ್ತೇವೆ ಯೂಶಲಿ ಫಿಲ್ಮ್ ಮೇಕಿಂಗ್ ಒಂದು ಪ್ರೊಸೀಜರಲ್ಲಿ ಪ್ರೀ ಆಗಿ ಮತ್ತೆ ಶೂಟ್ ಆಗೋ ತನಕ ಎಲ್ಲ ಫೈನಾನ್ಸ್ ಎಲ್ಲ ಕರೆಕ್ಟ್ ಪ್ಲೇಸ್. ಪೋಸ್ಟ್ ಪ್ರೊಡಕ್ಷನ್ ಏನಾಗ್ತದೆ ಅಂದರೆ ನಾವು ಕರೆಕ್ಟ್ ಪ್ಲಾನ್ ಮಾಡಿದ್ರೆ ಮೊದಲೇ ಇಟ್ ವಿಲ್ ಕರೆಕ್ಟ್ ಬ್ಲೋ ಆಗ್ತದೆ. ಹೌದು, ಇಟ್ ವಿಲ್ ಬ್ಲೋ ಅಪ್, ತುಂಬ ಕಷ್ಟ ಆಗ್ತದೆ. ಸೊ ಹಾಗೆ ನಮಗೆ ಆಯಿತು. ಯಾಕಂತ ಹೇಳಿದ್ರೆ ಎಡಿಟಿಂಗ್ ಮತ್ತು ಕಲರಿಂಗ್ ಎಡಿಟಿಂಗ್ ಇಲ್ಲೇ ಆಯಿತು. ಕಲರಿಂಗ್ ಮತ್ತು ಸೌಂಡ್ ಡಿಸೈನ್ ಮತ್ತು SFX ಮತ್ತು ಮ್ಯೂಸಿಕ್ ನಾವು ಬ್ಯಾಂಗ್ಳೂರ್ ಆಪ್ಟ್ ಮಾಡಿದೆವು. ಓಕೆ, ಅದು ಒಂದು ದೊಡ್ಡ ಹರ್ಡಲ್ ಆಯಿತು. ಅದು ತುಂಬ ದೊಡ್ಡ ಕಷ್ಟ ಆಯಿತು ಆ್ಯಕ್ಚುಲಿ. ನಾವು ಅದು ಅಂದರೆ ಅದೊಂದು ಮಾಡಿದ್ದು ತಪ್ಪು ಅಂತ ಹೇಳ್ಬೋದು ಈಗ. ಯಾಕಂದ್ರೆ ಒಂದು ಹೇಳಿದ್ರೆ ಕಾಸ್ಟ್ ಇನ್ಕ್ರೀಸ್ ಆಗೋದು ಒಂದು ಪಾಸಿಬಿಲಿಟಿ. ಇನ್ನೊಂದು ಎಂತ ಹೇಳಿದ್ರೆ ನೀವು ಯಾರಾದ್ರೂ ಕಂಟಿನ್ಯೂಸ್ ಅಲ್ಲಿ ಕೋಆರ್ಡಿನೇಟ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ಅದೆಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ. ಹಾಗಾಗಿ ಅಲ್ಲಿದೊಂದು ಫೀ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡುವಾಗ ಇಟ್ ಡ್ರಾಸ್ಟಿಕ್ಲಿ ಶೂಟ್ ಅಪ್. ಅದು ಆ್ಯಕ್ಚುಲಿ ಶೂಟ್ಗಿಂತ ನಮಗೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಜಾಸ್ತಿ ಖರ್ಚಾಯಿತು. ತುಂಬ ಫ್ರಮ್ ಪ್ರೀ ಪ್ರೊಡಕ್ಷನ್ ಆ್ಯಂಡ್ ಶೂಟ್ ಅವರ್ ಬಜೆಟ್ ವಾಸ್ ಅರೌಂಡ್ 10 lakhs ಅಲ್ಲಿ ನಾವು ಮುಗಿಸಿದೆವು, 10 to 11. ಇದು ಮುಗಿಯುವಾಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇಟ್ ವೆಂಟ್ ಟು 24. ಕಂಪ್ಲೀಟ್ ಶೂಟ್. ಓಕೆ, ಕಂಪ್ಲೀಟ್ ಶೂಟ್. ಸೊ ಅರೌಂಡ್ 12 to 13 ನಮಗೆ ಪೋಸ್ಟ್ ಪ್ರೊಡಕ್ಷನ್ ಬ್ಯಾಂಗ್ಳೂರಲ್ಲಿ ಒಂದು ಟೀಮ್ ಅವರು ತಗೊಂಡ್ರು. ನಮ್ಮ ವೇಟಿಂಗ್ ಪೀರಿಯಡ್, ನಾವು ಹೋದಾಗ ಎಡಿಟ್ ಮಾಡುದಿಲ್ಲ, ಅವರು ಸಂಜೆ ಬರುದು ಅಥವಾ ಇವತ್ತು ಆಗುದಿಲ್ಲ ಹೇಳು, ನಾಳೆ ಬನ್ನಿ ಹೇಳು, ನಾವು ನಿಲ್ಬೇಕು ಅಲ್ಲಿ, ನಾವು ಹೋಟೆಲಲ್ಲಿ ರೂಮ್ ಮಾಡಿ ನಿಲ್ಬೇಕು, ಅಲ್ಲಿ ನಮ್ಮ ಖರ್ಚು, ಅದು ತುಂಬಾ ಪ್ರಾಬ್ಲಮ್ಸ್. ಅದೆಲ್ಲ ಶೂಟ್ ಅಪ್ ಆಗಿ ಲಾಸ್ಟಿಗೆ ನಮಗೆ ಒಂದು 12-15 ಆಗೋದು 24 ಆಯ್ತು. ಅದು ನಾವು ಮಾಡಿದ ಒಂದು ವರ್ಷ ಪೋಸ್ಟ್ ಪ್ರೊಡಕ್ಷನ್. ಒಂದು ವರ್ಷ ನಮ್ಮ ಶೂಟ್ ನಮ್ಗೆ 20 ದಿನದಲ್ಲಿ ಮುಗ್ದಿದೆ. ಒಂದು ವರ್ಷ ನಮ್ಗೆ ಪೋಸ್ಟ್ ಪ್ರೊಡಕ್ಷನ್, ಅಲ್ಲಿ ಪ್ರಾಬ್ಲಮ್ ಆಯ್ತು. ಸೊ ಈಗ ನೀವು ನೋಡುವ ಸೀನ್ಸ್ ಎಲ್ಲ ಉಂಟಲ್ಲ, ಒಂದು ವರ್ಷ ಮೇಲೆ ಆಯ್ತು ಶೂಟ್ ಮಾಡ್ಕೊಂಡು. ಟೋಟಲ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಸೊ 3 ವರ್ಷದಲ್ಲಿ ಇವರಿಗೆ ಪ್ರಯಾಸ ಹೆಚ್ಚಾಗಿದೆ, ಮುಂಚಿನಾಗಿಲ್ಲ. ಸೊ ಇದು ಒಂದು. ಇದರ ನಂತರ ಮತ್ತೆ ಈಗ ಮೂವಿ ಕಂಪ್ಲೀಟ್ ಆದ ನಂತರ ಈಗ ಆಬ್ವಿಯಸ್ಲಿ ಒಂದಂತ ಹೇಳಿದ್ರೆ ಆರ್ಟ್ ಮೂವಿ, ಮತ್ತೆ ನೀವು ಮೇನ್ ಸ್ಟ್ರೀಮ್ ಅಲ್ಲಿ ತಗೊಂಡು ಹೋದ ಮೂವಿ ಅಲ್ಲ, ಕರೆಕ್ಟಾ? ಸೊ ಈಗ ನೀವು ಕಮರ್ಷಿಯಲ್ ಮಾಡ್ತಿದ್ದೀರಾದ್ರೂ ಒಂದು ಆರ್ಟ್ ಮೂವಿ ಹೇಳಿದ ನಂತರ ಅದಕ್ಕೆ ಅದರದೇ ಒಂದು ಸ್ಟ್ರೀಮ್ ಅಲ್ಲಿ ಉಂಟು. ಸೊ ನಾರ್ಮಲಿ ನೀವು ಥಿಯೇಟರ್ಸ್ ಅಲ್ಲಿ ಅದನ್ನು ಪಬ್ಲಿಷ್ ಮಾಡುವಂಥದ್ದು ಅಥವಾ ಅವಾರ್ಡ್ಸ್ಗೆ ಕಳಿಸುವಂಥದ್ದು ಏನಾದರೂ ಅದರಲ್ಲಿ ಸೀನ್ ಇತ್ತಾ? ಯೂಶಲಿ ಇಂಡಿ ಮೂವೀಸ್ ದೇ ವಿಲ್ ಸ್ಟಾರ್ಟ್ ವಿತ್ ಫಿಲ್ಮ್ ಅವಾರ್ಡ್, ಇಂಟರ್ನ್ಯಾಷನಲ್ ಫಿಲ್ಮ್ ಇಂಡಿಯಾ ಅಂದ್ರೆ ಆರ್ಟ್ ಫೆಸ್ಟಿವಲ್ಸ್ಗೆ ಹೋಗೋದು. ಹೌದು. ಸೊ ಹಾಗಿದ್ದಾಗ ಏನಾಯಿತು, ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿದೆ ಒಂದೊಂದೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಕಳಿಸ್ತಾ ಬಂದೆವು. ಅಲ್ಲಿ ಎಲ್ಲ ಪೆಂಡಿಂಗಲ್ಲಿತ್ತು. ಅಲ್ಲಿ ಒಂದು ಇಂಪಾರ್ಟೆಂಟ್ ಫೆಸ್ಟಿವಲ್ ಅಂತ ಹೇಳಿದರೆ ನಮ್ಮ ಕರ್ನಾಟಕ ಗೌರ್ಮೆಂಟೇ ಮಾಡುವಂಥ, ಕರ್ನಾಟಕ ವಾರ್ತಾ ಇಲಾಖೆ ಮಾಡುವಂಥ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ತುಂಬ ಇಂಪಾರ್ಟೆಂಟ್ ಫೆಸ್ಟಿವಲ್ ಅದು ನಮಗೆ, ನಮ್ಮ ಸ್ಟೇಟಿಗೆ. ಸೊ ಅದು ತುಂಬ ಹತ್ತಿರ ಆಯಿತು. ನಮ್ಮದು ಮಾರ್ಚಲ್ಲಿ, ನವಂಬರಲ್ಲಿ ಸೆನ್ಸರ್ ಆದದ್ದು, ಜಾನ್ವರಿ ಫಸ್ಟ್ ವೀಕಲ್ಲಿ ಬಿಫ್ಸ್ ಕರೀತಾರೆ, 15th ಬಿಫ್ಸ್ ಲಾಸ್ಟ್ ಇಯರ್. ಸೊ ನಾವೇನು ಮಾಡಿದೆ, ಇಮಿಡಿಯೇಟ್ ಅದಕ್ಕೆ ಅಪ್ಲೈ ಮಾಡಿ
ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆವು. ಅದರದ್ದು ಪ್ರಾಸೆಸ್ ಎಲ್ಲ ಆಯಿತು, ಲಿಸ್ಟೆಲ್ಲ ಓಪನ್ ಆಯಿತು. ಬಟ್ ನಮ್ಮ ಮೂವಿ ಇರಲಿಲ್ಲ. ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅದು ಮೂವಿ ಎಲ್ಲ ಒಂದು ಕಡೆ ಪ್ಲೇಸ್ ಆಗ್ತದೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಅದು ಲಿಸ್ಟಲ್ಲಿ ಇರಲಿಲ್ಲ. ಅದೆಲ್ಲ ಮೀಡಿಯಾದಲ್ಲೆಲ್ಲ ಲಿಸ್ಟ್ ಓಪನ್ ಆಯಿತು. ದೆನ್ ವಿ ಲಾಸ್ಟ್ ಆಫ್, ಬೇಡ ಆಯಿತು ಮುಗೀತು ಅಂತೇಳಿ. ಬಟ್ ಆಫ್ಟರ್ 1 ವೀಕ್, ಇನ್ನು 2-3 ದಿವಸ ಉಂಟು ಫೆಸ್ಟಿವಲ್ ಅಂತ ಹೇಳಿದಾಗ ನನಗೆ ಬಿಫ್ಸಿಂದ ಪಿ ಶೇಷಾದ್ರಿ ಅವರಿಂದ ಸರಿಂದ ಒಂದು ಕಾಲ್ ಬಂತು. ಈಗ ನಿಮ್ಮ ಮೂವಿ ತುಂಬ ಒಳ್ಳೆಯ ಒಂದು ಸ್ಟ್ರಾಂಗ್ ಕಂಟೆಂಟ್ ಉಂಟು, ನಾವು ಕನ್ನಡದ ಜನಕ್ಕೆ ಅದನ್ನು ತೋರಿಸ್ಬೇಕು, ನಿಮ್ಮ ಇದುಂಟ ಅಂತ ಅಭ್ಯಂತರ ಏನು? ಏನಿಲ್ಲ ಸರ್, ತೋರಿಸ್ಬೋದು ಅಂತ ಹೇಳಿ. ಬಟ್ ಅದನ್ನು ನಿಮಗೆ ಮೇನ್ ಲಿಸ್ಟಲ್ಲಿ ಪಿಕ್ ಆಗಲಿಲ್ಲ. ಬಟ್ ಪಿಕ್ ಆದರೂ ಸಹ ನಾವು ಅದನ್ನು 90 ಇಯರ್ಸ್ ಆಫ್ ಕನ್ನಡ ಸಿನಿಮಾ, ಕರ್ನಾಟಕ ಸುವರ್ಣ ಸಂಭ್ರಮ ಅಂತೇಳಿ ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿದ್ದೇವೆ ಈ ವರ್ಷ. 90 ಇಯರ್ಸ್ ಆಫ್ ಕನ್ನಡ ಸಿನಿಮಾ, ಅದರಲ್ಲಿ ಇದನ್ನು ಪ್ಲೇ ಮಾಡ್ತೇವೆ ಅಂತ ಹೇಳಿದ್ರು. ಅದು ನಮಗೆ ತುಂಬ ದೊಡ್ಡ ವಿಷಯ. ಸೊ ಕರ್ನಾಟಕ ಗೌರ್ಮೆಂಟ್ ನಡೆಸುವಂಥ ಪ್ರೋಗ್ರಾಮು, ಕರ್ನಾಟಕ ವಾರ್ತಾ ಇಲಾಖೆ ಕಡೆಯಿಂದ ನಮಗೊಂದು ಕಾಲ್ ಬಂದು ಇದನ್ನು ಚಾಮರಾಜಪೇಟೆಯಲ್ಲಿ ಡಾಕ್ಟರ್ ಅಂಬರೀಷ್ ಅವರ ಭವನದಲ್ಲಿ ಇದು ಪ್ಲೇ ಮಾಡಿದರು. ಲಾಸ್ಟ್ ಇಯರ್ ಮಾರ್ಚ್ 4ಗೆ ಫೈನಲಿ ಒಂದು ಅಲ್ಲಿ ಪ್ಲೇ ಆಯಿತು. ಸೊ ದಟ್ ವಾಸ್ ದ ಇನಿಷಿಯಲ್ ಸ್ಟಾರ್ಟ್. ಓಕೆ. ಸೊ ಅಲ್ಲಿ ಒಂದು ಪಿಕ್ ಆಯಿತು. ಮತ್ತು ಇನ್ನೊಂದು ಅಂದರೆ ಈ ಆರ್ಟ್ ಮೂವೀಸಿಗೆ ಸಬ್ಸಿಡಿ ಅಂತ ಬರ್ತದೆ. ಕರೆಕ್ಟ್. ಸೊ ಈ ಆರ್ಟ್ ಮೂವಿ ನಾವು ಅಲ್ಲಿ ಬಿಟ್ಸಲ್ಲಿ ಸೆಲೆಕ್ಟ್ ಆದರೆ ಸಬ್ಸಿಡಿ ಸಹ ಬರ್ತದೆ ನಮಗೆ ಅಂತ ಒಂದು ಹೋಪ್ಸ್ ಇತ್ತು. ಅದೇ ಬಟ್ ಅದು ಸುಮಾರು ವರ್ಷ ಆಯಿತು, ಕೊಡಲಿಲ್ಲ, ಯಾರು ಕೊಡಲಿಲ್ಲ. ಸೊ ಹಾಗಾಗಿ ಅದು ಬರುವ ಅದು ಮುಂಚಿನ ಮೂವೀಸ್ ಇನ್ನು ಸಹ ಮೋಸ್ಟ್ಲಿ ಕೋವಿಡ್ ಟೈಮ್ 2019 ಎಲ್ಲ ಸಬ್ಸಿಡಿ ಎಲ್ಲ ಸ್ಟಾಪ್ ಆಗಿದೆ. ಹೌದು. ಹಾಗಾಗಿ ಫಂಡ್ಸ್ ಅಂತ ಬರ್ತದೆ ಹಾಗೆಲ್ಲ ಏನು ಏನು ಓಕೆ. ಬಟ್ ಇನ್ನೊಂದು ತುಂಬ ಒಳ್ಳೆಯ ವಿಷಯ ನಡೀತೇನೆ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ಅವರ್ ಮೂವಿ ವಾಸ್ ಪಿಕ್ಡ್ ಇನ್ ಕಶಿಶ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ, ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವೀರ್ ಫಿಲ್ಮ್ ಫೆಸ್ಟಿವಲ್ ಇನ್ ಇಂಡಿಯಾ. ಓಕೆ. ಅದು ಮುಂಬೈಯಲ್ಲಿ ನಡೆಯುವಂಥದ್ದು. ಅಲ್ಲಿ ಲಿಬರ್ಟಿ ಸಿನಿಮಾಸ್ ಅಂತ ಒಂದು ಕೇಳಿರ್ಬೋದು, ಒನ್ ಆಫ್ ದ ಓಲ್ಡೆಸ್ಟ್ ಸಿನಿಮಾ ಥಿಯೇಟರ್. ಹೌದು. ಅಲ್ಲಿ ದ್ವಂದ್ವ ಪ್ಲೇ ಮಾಡಿದ್ರು. ಈವನ್ ದೇರ್ ಅವರ್ ಮೂವಿ ವಾಸ್ ಪಿಕ್ಡ್ ಇನ್ ಸ್ಪೆಷಲ್ ಕ್ಯಾಟಗರಿ. ಸೊ ಅಲ್ಲಿ ಲಿಬರ್ಟಿ ಸಿನಿಮಾಸ್ ಅಲ್ಲಿ ದ್ವಂದ್ವ ಪ್ಲೇ ಆಯಿತು. ಅಲ್ಲಿ ವಿ ಗಾಟ್ ಎ ಆಪರ್ಚುನಿಟಿ ಟು ವಾಕ್ ದ ರೆಡ್ ಕಾರ್ಪೆಟ್. ಓ ನೈಸ್. ನಮ್ಮ ಕಿರಣ್ ರಾವ್ ಮೇಡಮ್, ಹೌದು. ಮತ್ತೆ ಸುಮಾರು ತುಂಬಾ ಬಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಸೊ ದಟ್ ವಾಸ್ ಒನ್ ಲೈಮ್ ಲೈಟ್. ನಮಗೊಂದು ಖುಷಿಯಾದ ಇದು, ಓಕೆ ಇಷ್ಟು ಮಾಡಿದಕ್ಕೊಂದು ಇಲ್ಲಿ ಪ್ಲೇಸ್ ಆಗಿದೆ ಅಂತೇಳಿ ಒಂದು ಖುಷಿಯಾದ ವಿಷಯ. ಸೊ ಅವಾರ್ಡ್ಸ್ ಈಗ ನಿಮ್ಮದು ಆದ ನಂತರ ಮತ್ತೆ ಹೇಗಿತ್ತು ಪ್ಲ್ಯಾನ್ ಜರ್ನಿ ಹೇಳಿದರೆ, ಮುಂದೆ ಅದನ್ನು ಹೇಗೆ ತಗೊಂಡು ಹೋಗೋದು ಹೇಳ್ಕೊಂಡು ಹೇಳಿದರೆ, ವೆದರ್ ಇಟ್ ವಾಸ್ OTT ಆಲ್ ದ ಟೈಮ್ ಆರ್ ವೆದರ್ ಇಟ್ ವಾಸ್ ಪ್ಲೇಯಿಂಗ್ ಇನ್ ದ ಮೂವಿ ಥಿಯೇಟರ್ಸ್, ಹೇಗೆ ಪ್ಲ್ಯಾನ್ ತಗೊಂಡು? ಇದರಲ್ಲಿ 3 ವಿಷಯ ಆಯಿತು. ಒಂದು ಫೆಸ್ಟಿವಲ್ಸ್ ಟಾರ್ಗೆಟ್ ಮಾಡ್ತಿದ್ದೀವಿ, ಅಲ್ಲಿ ಇಲ್ಲಿ ಪಿಕ್ ಆದರೆ ಸ್ವಲ್ಪ ಮೀಡಿಯಾ ಹೈಲೈಟ್ ಸಿಗ್ತದೆ ಒಂದು. ಸೆಕೆಂಡ್ ಥಿಂಗ್ ಥಿಯೇಟರ್ಸ್, OTT, ಆಮೇಲೆ ಎಲ್ಲಾದರೂ ಒಂದು ರಿಲೀಸ್ ಮಾಡಲೇಬೇಕು. ಥಿಯೇಟರ್ ಅಂತ ಹೋಗುವಾಗ ನೋಡಿದೆವು, ಅಲ್ಲಿ ನಮಗೆ ಮಾರ್ಕೆಟಿಂಗ್ ಫಂಡ್ಸ್ ಏನಿಲ್ಲ. ಕರೆಕ್ಟ್. ಹಾಗಾಗಿ ಥಿಯೇಟ್ರ್ ಹಾಕಬೇಕಿದ್ರೆ ಅಪ್ಲೋಡ್ ಮಾಡಲಿಕ್ಕೆ 1 ಲಕ್ಷ, ಥಿಯೇಟ್ರಿಗೆ ಒಂದು 10 ಥಿಯೇಟ್ರ್ ಸಿಕ್ಕಿ ಥಿಯೇಟ್ರಲ್ಲಿ ಪ್ಲೇ ಮಾಡಲಿಕ್ಕೆ ಒಂದು 4 ಲಕ್ಷ. ಹೀಗೆಲ್ಲ ನೋಡುವಾಗ ನಮಗೆ ತಲೆ ಹಾಳಾಯಿತು. ಯಾಕಂದರೆ ಇದೆಲ್ಲ ನಾವು ಮತ್ತೆ ಇದನ್ನೆಲ್ಲ ರಿಸರ್ಚ್ ಮಾಡಿ ತಿಳ್ಕೊಳ್ಳುವಂಥ ವಿಷಯ. ಮೊದಲು ನಾವು ಮೂವಿ ಮಾಡಿ ಬಿಡೋದು, ನಮ್ಮ ಇದು ಮೂವಿ ಮಾಡಿದೆ ಅಂತ ಒಂದು ಖುಷಿ. ಬಟ್ ಅದು ಎಲ್ಲಿ ಪ್ಲೇ ಆಯಿತು ಇದು ಆ ಐಡಿಯಾ ಇರಲಿಲ್ಲ. ಇದೆಲ್ಲ ಮಾಡಿ ರಿಸರ್ಚ್ ಮಾಡಿ ನೋಡುವಾಗ ನಮಗೆ ಶಾಕ್, ಥಿಯೇಟ್ರಿಗಂತೂ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಬಟ್ ಏನು ಮಾಡಿದ್ವಿ ನಾವು, ಇಲ್ಲಿ ನಾವು ಲೋಕಲ್ ಪ್ರೀಮಿಯರ್ಸ್ ಮಾಡಿದ್ದೆವು ನಮ್ಮ ಕಮ್ಯುನಿಟಿ ಅವರಿಗೆ. ಇನ್ಫ್ಯಾಕ್ಟ್ ಅವಾರ್ಡ್ಸ್ಗೆ ಹೋಗಬೇಕಾದ್ರೂ ಒಂದು ಪ್ರೀಮಿಯರ್ ಹೇಳಿ ಆಗಬೇಕು, ಪ್ರೀಮಿಯರ್ ಹಾಕಬೇಕು, ಅದು ಮಾಡಿದ್ದೇವೆ ನಾವು. ಅದು ಮಾಡಿ. ಸೊ ಇಲ್ಲಿ ನಾವು ಒಂದು 2-3 ಪ್ರೀಮಿಯರ್ಸ್ ಮಾಡಿದ್ವು. ಅದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು, ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಜನಗಳೆಲ್ಲ. ಇದು ಮಾಡಿದ್ರು ನಮಗೆ ಥಿಯೇಟ್ರ್ ಟಿಕೆಟ್ ಫಂಡ್ 500 rupees ಅಂದರೆ 1000 rupees ಕೊಟ್ಟು ನೋಡಿದವರು. ಸೊ ದೇ ಲೈಕ್ ದ ಮೂವಿ. ಸೊ ಇಂಥ ಕಂಟೆಂಟ್ ಇರಬೇಕು. ಸೊ ಆಗ ಆಲ್ರೆಡಿ ಬಿಫ್ಸಲ್ಲಿ ಸೆಲೆಕ್ಟ್ ಆಗಿತ್ತು. ಹಾಗಾಗಿ ಅವರಿಗೊಂದು ಇದೆಲ್ಲೋ ಹಾಗಾಗಿ ನಮಗೆ ಅಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇಲ್ಲಿ ಒಂದು ಶೋಸ್ ಮಾಡಲಿಕ್ಕೆ. ಅದಾದಮೇಲೆ ಇಮಿಡಿಯೇಟ್ ಏನು ಮಾಡಿದ್ರು, ಅಲ್ಲಿ ಮುಂಬೈಯಲ್ಲಿ ಪಿಕ್ ಆಗಿತ್ತಲ್ಲ ಕಶಿಶಲ್ಲಿ, ಅಲ್ಲಿ PVR ಅವರು ಇದನ್ನು PVR ಐನಾಕ್ಸ್ ಅವರು ಇದನ್ನು ಚೂಸ್ ಮಾಡಿ ಜೂನ್ ಲಾಸ್ಟ್ ಇಯರ್ ಜೂನ್ ಮಂತಲ್ಲಿ ಅವ್ರದ್ದು ಪ್ರೈಡ್ ಮಂತ್ ಅಂತ ಉಂಟು, ಅದರಲ್ಲಿ ಅವ್ರೇನು ಮಾಡಿದ್ರು, ಈ ಮೂವಿಯನ್ನು ಪಿಕ್ ಮಾಡಿ ಕನ್ನಡದಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಕ್ವೇರ್ ಮೂವಿ ಅಂತ ಇದನ್ನು ಪಿಕ್ ಮಾಡಿ ಕೊಚ್ಚಿ, ಬ್ಯಾಂಗ್ಳೂರು ಮತ್ತು ಮುಂಬೈಯಲ್ಲಿ ಪ್ಲೇ ಮಾಡಿದ್ರು, ಶೋಸ್ ಮಾಡಿದ್ರು. ಸೊ ಅವರ ಕಾಸ್ಟಲ್ಲಿ ಅವರೇ ಅಪ್ಲೋಡ್ ಮಾಡಿ ಅವರೇ ಪ್ಲೇ ಮಾಡಿದ್ರು. ಸೊ ದಟ್ ವಾಸ್ ಆರ್ ಥಿಯೇಟ್ರಿಕಲ್ ರಿಲೀಸ್ ಆ್ಯಕ್ಚುಲಿ. ಬಟ್ ಅಲ್ಲಿ ಸಹ ಹಾಗೆ ಆಸ್ ಯು ನೋ, ಇಂಡಿ ಮೂವಿ ಜನಗಳು ಬರೋದಿಲ್ಲ, ಕಮರ್ಷಿಯಲ್ ಮೂವಿ ಇದ್ರೆ ಮಾತ್ರ ಜನ ಬಂದು ನೋಡ್ತಾರೆ. ಸೊ ಇಂಡಿ ಮೂವಿ ಯಾರು ಬರಲಿಲ್ಲ, ಸಣ್ಣ ಗ್ಯಾದರಿಂಗ್ ಇತ್ತು, ಒಂದು 20 ಜನ 30 ಜನ ನೋಡಿ ಸೂಪರ್ ಅಂತ ಹೇಳಿ ಹೋದ್ರು. ಸೊ ದಟ್ ಈಸ್ ವಾಟ್ ಥಿಯೇಟ್ರಿಕಲ್. ಇಂಥ ಯಾವುದಾದ್ರೂ ಥಿಯೇಟರ್ ರಿಲೀಸಲ್ಲಿ ರೆಡ್ ಕಾರ್ಪೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ?
ಫಸ್ಟ್ ಟೈಮ್. ಸೊ ಈ ಸರ್ತಿ ಹೋದಾಗ ಅಲ್ಲಿದು ಜನರ ರೆಸ್ಪಾನ್ಸ್ ಹೇಗಿತ್ತು ಹೇಳಿದ್ರೆ? ಯಾರಾದ್ರೂ ಅಪ್ರೋಚ್ ಆಗಿ ಏನಾದ್ರು ಕಮೆಂಟ್ ಏನಾದ್ರು ಕೊಟ್ಟದು? ಒಳ್ಳೆ ಕಮೆಂಟ್ಸ್ ಬಂದಿದೆ ನಮ್ಗೆ ಮಣಿಪಾಲಲ್ಲಿ ಗ್ರೇಟಲ್ಲಿ ಹಾ 3-4 ಚುಕ್ಕಿ ಬೇಜಾರಲ್ಲಿ ಇದ್ದಾರೆ ಹೇಳಿ, ಗಟ್ಟಿ ಮಾತಾಡ್ತಾ ಇದ್ದಾರೆ. ಅದು ಮೊನ್ನೆಯಿಂದ ಕಂಟಿನ್ಯೂ ಪ್ರೋಗ್ರಾಮ್ಸ್ ಇತ್ತು, ಹಾಗಾಗಿ ಸ್ವಲ್ಪ ನಿದ್ರೆ ಇಲ್ಲ. ಇವರು ಅವಾರ್ಡ್ಸ್ ಯಾವ್ದಕ್ಕೂ ಬರ್ಲಿಲ್ಲ. ಇಲ್ಲ ಅಂದ್ರೆ ಅವರು ನಾಟಕದಲ್ಲಿ ಬಿಸಿ ಇದ್ರು. ಸೊ ನೀವೆಂತ ಕಿಡ್ನಾಪ್ ಮಾಡ್ಕೊಂಡೇ ಬಂದದ ಹೇಳಿ ನಾಟಕದಿಂದ ಸಹ ಪಾಪ ಅವ್ರು ಆಗ ಡೇ ನೈಟ್. ಹೌದು, ಅದೇ ಡೇಟ್ಸ್ ಎಲ್ಲ ಸಿಗುದೆಲ್ಲ ಹೇಗಿತ್ತು ಹೇಳ್ಕೊಂಡು ನಾಟಕ ಹೇಳಿದಂತ ನೀವು ಆಕ್ಟಿವ್ ಇರ್ತೀರಿ. ಆಕ್ಚುಲಿ ನಾಳೆ ಶೂಟ್ ಇದ್ರೆ ಇವತ್ತು ಸಂಜೆ ನಂಗೆ ನಾಟಕ ಇತ್ತು. ನಾಟಕ ಮುಗಿಸಿ 2-3 o'clock ಇವರಿಗೆ ಫೋನ್ ಮಾಡಿ ಮತ್ತೆ ಬೆಳಿಗ್ಗೆ 6 o'clock ಎದ್ದು ಶೂಟಿಂಗ್. ನಿಮ್ಗೆ ಲೊಕೇಶನ್ ಇಂದ ಮನೆ ತುಂಬಾ ದೂರ ಇತ್ತಾ? ಹಾ, ಹೆಬ್ರಿಯಿಂದ ಹೇಳಿದ್ರೆ ಒಂದು shoot ಮುಗಿಸ್ಕೊಂಡು ಬರೋದು ಹೇಳಿದ ನಂತರ ಸ್ಕೂಟರ್ ಬರ್ತಿದ್ರು. ಮತ್ತೆ ಶೂಟಿಂಗ್ ನಾವು ಇಲ್ಲಿ ಇದ್ವಿ 15 days. ನೀವು ಒಂದೇ ಸ್ಟ್ರೆಚ್ ಅಲ್ಲಿ ಅಲ್ಲ, 2 ಸ್ಕೆಡ್ಯೂಲ್ ಇತ್ತು. ಫಸ್ಟ್ ವಾಸ್ 15 days, ಸೆಕೆಂಡ್ ನಮ್ಗೆ ಮಳೆ ಬೇಕಿತ್ತು, ಮಳೆ ಬೇಕು. ಅದಕ್ಕೋಸ್ಕರ 10 days ನಾವು ನೆಕ್ಸ್ಟ್ ಮಳೆಯಲ್ಲಿ ಇದ್ದದ್ದು. ಓಕೆ. ಸೊ ನೀವು ನೋಡಿದ್ರೆ ರವಿದ ಕ್ಯಾರೆಕ್ಟರ್ ಅಲ್ಲಿ ಡ್ರೈ ಏರಿಯಾಸ್ ಇರ್ತದೆ, ಕರೆಕ್ಟ್. ಆಕಾಶದ ಕ್ಯಾರೆಕ್ಟರ್ ಬರೋದು ಗ್ರೀನ್ ಇರ್ತದೆ. ಕರೆಕ್ಟ್. ಸೊ ಒಂದು ಪಾಸಿಟಿವಿಟಿ ಇರ್ತದೆ ಆಕಾಶಲ್ಲಿ, ವಿಲ್ಲನ್ ಇದರಲ್ಲಿ ನೆಗೆಟಿವಿಟಿ ಇರ್ತದೆ ಅಂತ ಹಾಗೆ. ಓಕೆ, ಯಾಕಂದ್ರೆ ಹೌದು ಕರೆಕ್ಟ್. ಆಕಾಶ ಸಿಕ್ಕುವ ಫಸ್ಟ್ ಸೀನ್ ಇಂದ ಸಹ ಮಳೆ ಸ್ಟಾರ್ಟ್ ಆಗಿರ್ತದೆ. ಹೌದು, ಅಲ್ಲಿಂದ ಸ್ಟಾರ್ಟ್ ಆಗಿರ್ತದೆ. ಕರೆಕ್ಟ್. ಹಾಗೆ ಗೊತ್ತಾಗೋದು. ಸೊ 2 seasons, 2 guys in their life. ಓಕೆ. ಹಾ, ಓಕೆ. ಹಾ, ಮತ್ತೆ ಇದರ ನಂತರ ಈಗ ಯಾಕಂದ್ರೆ ಮಾರ್ಕೆಟಿಂಗ್ ಬಜೆಟ್ ಇದು ನಮಗೆ ಅದು ಥಿಂಗ್ಸ್ ಹೇಳಿದ್ರು, ನನಗೆ ಆಗ ಸಹ ಕೇಳಬೇಕು ಹೇಳಿತ್ತು. ಈಗ ಎಂತ ಹೇಳಿದ್ರು, ಒಂದ್ಸತಿ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನೀವು ಪ್ಲಾನ್ ಮಾಡಿದಕ್ಕಿಂತ ಎಷ್ಟೋ ಹೆಚ್ಚು ಬ್ಲೋ ಅಪ್ ಆಗಿತ್ತು. ನನಗೆ ಈಗ ಯಾಕೆ ಹೇಳಿದ್ರೆ, ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೋಕಲ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇನೆ, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಇದ್ದೇನೆ. ನಾನು ಯಾಕೆ ಹೇಳಿದ್ರೆ ರೀಲ್ಸ್ ಎಲ್ಲ ಇದು ಮಾಡಬೇಕಾದ್ರೆ ನಾವು ಪ್ರಮೋಷನ್ ಮೆಟೀರಿಯಲ್ಸ್ ನಾವು ನೋಡಿದ್ದೇನೆ. ಬಟ್ ಅದರ್ವೈಸ್ ನಿಮಗೆ ಲೋಕಲಿ ಪ್ರಮೋಟ್ ಮಾಡಬೇಕಾದ್ರೆ ನೀವು ಯಾವ ಪ್ಲ್ಯಾನಲ್ಲಿ ಇದ್ರಿ? ಎಷ್ಟು ಮೆಟೀರಿಯಲೈಸ್ ಆಯಿತು, ಎಷ್ಟು ಮೆಟೀರಿಯಲೈಸ್ ಆಗಲಿಲ್ಲ? ಫಂಡ್ಸ್ ಡೆಫಿನೆಟ್ಲಿ, ಯಾಕಂದರೆ ಫಂಡ್ಸ್ ಇಲ್ಲದ್ರೆ ಪ್ರಮೋಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಲೋಕಲ್ ಕೆಲವು ಇನ್ಸ್ಟಾ ಗ್ರೂಪ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರೆಲ್ಲ ಶೇರ್ ಮಾಡಿದರು. ಬಟ್ ನಮ್ಮ ಕನೆಕ್ಷನ್ಸಲ್ಲಿ, ನಮ್ಮ ಕಮ್ಯುನಿಟಿ, ನಮ್ಮ ಚರ್ಚ್ ಕೊಲೀಗ್ಸ್, ಸೊ ಇವರು ವರ್ಡ್ ಆಫ್ ಮೌತಲ್ಲಿ ಮಾತ್ರ ಇದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದು. ಆ 3 ಶೋಸ ಭಯಂಕರ ಇದಾಗಿದೆ, ಒಳ್ಳೆ ರೆಸ್ಪಾನ್ಸ್. ಸೊ ಅಲ್ಲಿ ನೆಕ್ಸ್ಟ್ 1 week ನಾವು ಇಡ್ಬೋದಿತ್ತು, ಇಲ್ಲ ಅಂತಲ್ಲ. ಬಟ್ ಅಗೇನ್ ಆಗ ನಮಗೆ ಮಾರ್ಕೆಟಿಂಗ್, ರಿಯಲ್ ಮಾರ್ಕೆಟಿಂಗ್ ಮಾಡಲೇಬೇಕು. ದಿಸ್ ವಾಸ್ ವರ್ಡ್ ಆಫ್ ಮೌತ್ ಎಲ್ಲ ಬಂದು ಬರ್ತಾ ಇದ್ರು. ಅದರ್ವೈಸ್ ಫೀಲ್ ಆಗ್ತದೆ. ಯು ನೀಡ್ ಅ ಡಿಸ್ಟ್ರಿಬ್ಯೂಟರ್ ಫಾರ್ ದಟ್. ಕರೆಕ್ಟ್. ಯಾವ ಡಿಸ್ಟ್ರಿಬ್ಯೂಟರ್ ರೆಡಿ ಇಲ್ಲ ಇಂಥ ಮೂವಿ ಅಂತ ತಗೊಳ್ಳಿ. ಕರೆಕ್ಟ್. ಅವರು ತಕೊಂಡು ಅವ್ರು ಮಾರ್ಕೆಟ್ ಮಾಡ್ತಿದ್ರೆ ಇಟ್ ವುಡ್ ಬಿ. ಯಾಕೆ ತಗೊಂಡದ್ ಮಾರೆ ಇಂಥ ಟಾಪಿಕ್? ಅವ್ರ ಪಕ್ಕದಲ್ಲಿದ್ದ ಯಾಕಂದ್ರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋದೆವು. ದೇ ಸೇಯಿಂಗ್ ನೀವು ನಮ್ಗೆ ಪೇ ಮಾಡಿ ನಾವು ಮಾರ್ಕೆಟ್ ಮಾಡ್ತೇವೆ ಅಂತ. ಬಂದ್ರೆ ತಗೊಳ್ಳಿ ಅಂತ. OTTs ಅದೇ ಹಣೆ ಬರ. ಯಾರು ಕನ್ನಡ ಇದು ಮೂವೀಸ್ ತಗೊಳ್ಳೋದಿಲ್ಲ. ಪ್ಲಸ್ ಅದರಲ್ಲೂ ಇಂಥ ಇಂಡಿ ಮೂವೀಸ್ ಅಂತ ಯಾರು ತಗೊಳ್ಳೋದಿಲ್ಲ. ಅವರು ಡಿಮಾಂಡ್ ಮಾಡ್ತಾರ, ಯಾಕಂದ್ರೆ ಕೆಲವು ಹೇಳಿದ್ರೆ ಅವರಿಗೆ ಬೇಕಿದ್ದದನ್ನು ಅವ್ರು ಕನ್ಸ್ಯೂಮ್ ಮಾಡ್ತಾರೆ. ಇಲ್ಲ ಇದ್ರೆ ನಾವು ಅಪ್ರೋಚ್ ಮಾಡ್ತಾರೆ, ಬಂದ್ರೆ ನಿಮಗೆ ವಾಪಸ್ ಕೊಡ್ತಾರೆ. ಸೊ ಅದು ಅವರು ಸೇಫ್ ಬೆಟ್ ಆಡ್ತಾರೆ, ಲಾಸ್ ಆದ್ರೆ ನಮ್ಗೆ ಲಾಸ್. ಹೌದು, ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲ, ಅವರದ್ದು ಯಾರಾದ್ರೂ ಬ್ರೋಕರ್ ಇರ್ತಾರೆ, ಅವರೊಟ್ಟಿಗೆ ನಾವು ಮಾತಾಡಬೇಕು, ಅವರಿಗೆ ಕೊಡಬೇಕು. ಪುನಃ ಅವ್ರು ಯಾವ ಟೈಮ್ ಬೇಕಿದ್ರು ಹಾಕ್ಬೋದು, ಬೇಕಿದ್ರೆ 2 ದಿನದಲ್ಲಿ ತೆಗಿಬೋದು. ಹಾಗೆಲ್ಲ ಉಂಟು. ಮತ್ತೆ ನಾವು ಯಾಕೆ ಸುಮ್ಮನೆ ಅಷ್ಟೆಲ್ಲ ಮಾಡುದು ಹೇಳಿ, ವಿ ಥಾಟ್ ವಿಲ್ ಗಿವ್ ದಿಸ್ ಮೂವಿ. ಎನಿವೇಸ್ ವಿ ಹ್ಯಾವ್ ಡನ್ ಅ ವೆರಿ ಗುಡ್ ಮೂವಿ. ವೈ ಡೋಂಟ್ ವಿ ಗಿವ್ ಇಟ್ ಫ್ರೀ ಫಾರ್ ಟು ಪೀಪಲ್ ಟು ವಾಚ್ ಅಂತ. ಸೊ ಫೈನಲಿ ಈಗ ಎಲ್ಲಿಗೆ ಹೋಗಿ ರೀಚ್ ಆಗಿದೆ ಇದನ್ನ? ಈಗ ಜನ ನೋಡಬೇಕಾದ್ರೆ ಇದನ್ನು ಎಲ್ಲಿ ನೋಡ್ಬೋದು? ಈಗ ಲಾಸ್ಟ್ ನಾವು ಈಗ OTT ಎಲ್ಲ ಟ್ರೈ ಮಾಡಿದಾಗ ಎವ್ರಿ ಒನ್ ಸೇ ನೋ, ಆಗೋದಿಲ್ಲ ಇಂಥ ಮೂವಿ. ಲಾಸ್ಟಿಗೆ ನಾವೇನು ಮಾಡಿದೆವು, ಒಂದು ಒಳ್ಳೆ ಇಂಡಿ ಫಿಲ್ಮ್ ಮೇಕರ್ ಇದ್ದಾರೆ, ಪೃಥ್ವಿ ಕೋಣನೂರ್ ಅಂತೇಳಿ. ಸೊ ಅವರು ತುಂಬ ಒಳ್ಳೊಳ್ಳೆ ಮೂವೀಸ್ ಮಾಡಿದ್ದಾರೆ. ಪಿಂಕಿಯಲ್ಲಿ, ಮತ್ತು ಅಲೆಗಳು, ರೈಲ್ವೆ ಚಿಲ್ಡ್ರನ್ ಅಂತೇಳಿ ನ್ಯಾಷನಲ್ ಅವಾರ್ಡ್ ಮೂವಿ, 17 ಅಂತ ಮೂವಿ. ಇದೆಲ್ಲ ಬಿಫ್ಸ್ ಮತ್ತು ಬೂಸನ್ನಲ್ಲೆಲ್ಲ ಒಳ್ಳೆ ಹೆಸರು ಮಾಡಿ. ಸೊ ಇವರು ಒಬ್ಬರೊಬ್ಬರನ್ನೇ ಕೇಳಿ ಬರುವಾಗ, ಸೊ ಹಿ ವಾಸ್ ಆನ್ ದ ಲಿಸ್ಟ್. ಅವರನ್ನು ಕೇಳಿದೆ, ಸರ್ ಹೀಗೆ ಒಂದು ಮೂವಿ ಮಾಡಿದ್ದಾನೆ, ಅವರು ಸಹ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರು. ಸೊ ಇದನ್ನು ಲಿಂಕ್ ಕಳಿಸಿದೆ, ನೋಡಿ ಹೇಳಿ ಅಂತ. ನೋಡಿದರು, ಅಮೇಝಿಂಗ್, ಒಳ್ಳೆ ಮೂವಿ. ಅದೇ ಹೇಳಿದ, ಮೂವಿ ಒಳ್ಳೇದಿದೆ ಸರ್, ಬಟ್ ಯಾರು ತಗೊಳ್ತಾ ಇಲ್ಲ, OTT ಅವರು ತಗೊಳ್ತಾ ಇಲ್ಲ. ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಲಿಕ್ಕೆ ನೋಡೋರು ಕೆಲವರು ಒಳ್ಳೊಳ್ಳೆ ಫಿಲ್ಮ್ ಮೇಕರ್ಸನ್ನು ಅಪ್ರೋಚ್ ಮಾಡಿದ್ರು. ಅವ್ರು ಹೇಳಿದ್ರು, ಅಯ್ಯೋ ಇದನ್ನೆಲ್ಲ ಇದು ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗೆ ಉಂಟು ಸರ್ ಇದು. ಅಯ್ಯೋ ಯಾರು ಮಾರ ಹೇಳಿದ್ದು, ಇದು ಇಷ್ಟು ಒಳ್ಳೆ ಕಂಟೆಂಟ್ ಇದೆ, ನಾನು ನನ್ನ ಚಾನಲಲ್ಲಿ ಹಾಕುವ ಅಂತ ಹೇಳಿದ್ರು. ಕೋಣನೂರ್ ಪ್ರೊಡಕ್ಷನ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಉಂಟು. ಸೊ
ಸೊ ಮಾನಿಟೈಸ್ ಆಗ್ತಾ ಉಂಟು. ನಿಮಗೆ ಏನು ಬರ್ತದೆ ನೀವು ತಗೊಳ್ಳಿ, ಇಂಥ ಒಳ್ಳೆ ಕಂಟೆಂಟ್ ಜನಗಳು ನೋಡಬೇಕು ಹಾಕುವ ಅಂತೇಳಿ ಅವ್ರು ಹಾಕಿದ್ರು. ಅವ್ರು ಹಾಕಿ ಮತ್ತೆ ಇಲ್ಲಿ January 10th ನಾವು ಇಲ್ಲೊಂದು ಪತ್ರಕರ್ತರಿಗೆ ಒಂದು ಎಕ್ಸ್ಕ್ಲೂಸಿವ್ ಒಂದು ಪ್ರೋಗ್ರಾಮ್ ಮಾಡಿ ಅವರಿಗೆ ಒಂದು ಮೂವಿ ಶೆಡ್ಯೂಲ್ ಮಾಡಿ, ಸೊ ಪೃಥ್ವಿ ಸರ್ ಬಂದರು, ಎಲ್ಲರಿಗೆ ತೋರಿಸಿ ಅವತ್ತಿನ ದಿವಸ ನಾವು ಅದನ್ನು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ವಿ. ಸೊ ಈಗ ಅದು ಪ್ಲೇ ಆಗ್ತಾ ಉಂಟು ಕೋಣನೂರು ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ ಫ್ರೀ ಆಗಿ ಯಾರು ಬೇಕಿದ್ರು ನೋಡ್ಬೋದು. ಓಕೆ, ಸೊ ಯಾರು ಬೇಕಿದ್ರು ನೋಡ್ಬೋದು. ಓಕೆ, ಪರ್ಫೆಕ್ಟ್. ಈ ಒಂದು ಲಾಸ್ಟ್ ಕ್ವಶನ್, ಇದು ಫಿಲ್ಮ್ ಕಂಪ್ಲೀಟ್ ಆಯಿತು, ಫಿಲ್ಮ್ ಏರ್ ಆಯಿತು, ಈಗ ಫಿಲ್ಮ್ ನೋಡಿದ ನಂತರ ಈಗ ನೋಡಿ ಒಂದೆಂತ ಹೇಳಿದ್ರೆ ನಮಗೆ ಇಂಡಿಯನ್ಸ್ನವರಿಗೆ ಅಟ್ಲೀಸ್ಟ್ ಫಿಲ್ಮೇ ರಿಯಾಲಿಟಿ, ಕರೆಕ್ಟಾ? ಸೊ ಈಗ ಫಿಲ್ಮ್ ನೋಡಿದ ನಂತರ ಓಕೆ, ಒಂದು ಫಿಲ್ಮ್ ಆಗಿ ನೋಡಿದವರು ಅಟ್ಲೀಸ್ಟ್ ಒಳ್ಳೇದುಂಟು ಒಳ್ಳೇದಿಲ್ಲ ಅಂಥದ್ದೆಂತ ಅವ್ರು ರೆಸ್ಪಾನ್ಸ್ ಕೊಡ್ತಾರೆ. ಬಟ್ ಪರ್ಟಿಕ್ಯುಲರ್ಲಿ ಆ ಕ್ಯಾರೆಕ್ಟರ್ಸ್ ನೋಡಿದ ನಂತರ ಉಂಟಲ್ಲ, ಜನ ರಿಯಲ್ ಲೈಫಲ್ಲಿ ಸಹ ಆ ಕ್ಯಾರೆಕ್ಟರನ್ನು ಆ ಒಂದು ಇದಕ್ಕೆ ಅಸೋಸಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥದ್ದು ಎಂತಾದರೂ ಏನಾದರೂ ಬ್ಯಾಕ್ಲಾಶ್ ಏನಾದರೂ ಬಂದಿದೆ ಹೇಳಿದರೆ, ನೆಗೆಟಿವ್ ಕ್ಯಾರೆಕ್ಟರ್ ಇರ್ಬೋದು, ಚುಕ್ಕಿ ಕ್ಯಾರೆಕ್ಟರಿಗೆ ಇರ್ಬೋದು, ಅಂಥದ್ದು ಎಲ್ಲಿಯಾದರೂ ಹೇಳಿದರೆ ನೋಡಿದ ಫಿಲ್ಮ್ ನೋಡಿದ ನಂತರ ಎಲ್ಲಿಯಾದರೂ ಅಂಥ ಬ್ಯಾಕ್ಲಾಶ್ ಅಂಥದ್ದು ಏನಾದರೂ ಬಂದಿದ್ದುಂಟಾ? ನಿಮ್ಗೆ ಯಾವ್ದಾದ್ರು ಬಂದಿದೆ? ನಮ್ದು ಇಲ್ಲಲ್ಲ. ನನಗೆ ನಾವು ಒಟ್ಟಿಗೆ ಶಟ್ಲ್ ಆಡ್ತಿದ್ದದ್ದು, ನಾನು ಮತ್ತೆ ಅವನೊಟ್ಟಿಗೆ ಪಾರ್ಟ್ನರ್ ಆಗೋದು ಬಿಟ್ಟೆ ನಾನು. ಇಲ್ಲ, ಬಟ್ ಜೆನ್ವಿನ್ಲಿ ಯಾಕೆ ಹೇಳಿದ್ರೆ ಎರಡು ಚುಕ್ಕಿ ಲೈಫಲ್ಲಿ ಬಂದ ಎರಡು ಕ್ಯಾರೆಕ್ಟರ್ಸ್ ಇರ್ಬೋದು, ಚುಕ್ಕಿ ಕ್ಯಾರೆಕ್ಟರ್ಸ್ ಇರ್ಬೋದು. ಯಾಕೆ ಹೇಳಿದ್ರೆ ಅಲ್ಲಿ ಒಂದು ಹೇಳಿದ್ರೆ ನಾರ್ಮಲ್ ಲೈಫಲ್ಲಿ ಇಲ್ಲದ ಒಂದು ಟ್ರೇಟ್ಸ್ ಅದರಲ್ಲಿ ತೋರಿಸಿದ್ದಾರೆ. ಸೊ ಜನರಿಗೆ ಅಂತ ಹೇಳಿದ್ರೆ ಈಗ ಚುಕ್ಕಿ ಸಾಗ ಫಸ್ಟ್ ಇಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಈಗ ವಿಲನ್ ಹೇಳಿದ ಕೂಡಲೇ ನಾರ್ಮಲಿ ರಿಯಲ್ ಲೈಫಲ್ಲಿ ವಿಲನ್ ಇರ್ಬೇಕು ಹೇಳಿಲ್ಲ. ಬಟ್ ಜನರಿಗೆ ಎಂತ ಆಗ್ತದೆ, ವಿಲನ್ ರೋಲ್ ಇದಕ್ಕೆ ಪ್ಲೇ ಮಾಡಿದ್ದಾರೆ ಹೇಳಿದ ನಂತರ ಇದು ವಿಲನ್ ಏನು ಬುದ್ಧಿಗೆ ಹೀಗಿರ್ಬೇಕು ಹೇಳ್ಕೊಂಡು ಇಂಥದ್ದೆಂತಾದ್ರೂ ಬಂದಿದೆಯಾ? ಓಕೆ, ಹೆಚ್ಚು ಅವರಿಗೆ ಬರ್ತದೆ ಅಲ್ಲ ಆಬ್ವಿಯಸ್ಲಿ. ತುಂಬಾ ಜನ ಕೇಳಿದ್ದಾರೆ ನೀವು ನಿಮ್ಮ ರಿಯಲ್ ಲೈಫ್ ಇದ್ದೇ ಸ್ಟೋರಿ ಮಾಡಿದ್ದಾನೆ ಅಂತ. ಯಾಕಂದ್ರೆ ನಾನು ಕೂಡ ನಾಟಕದಲ್ಲಿ ಶ್ರೀವೇಶ್ ಆಗ್ಲಿಕ್ಕೆ ಹೋಗಿ ಕರೆಕ್ಟ್ ರಿಯಲ್ ಸ್ಟೋರಿ ಮಾಡಿದ್ದಾರೆ, ನೀವು ಮದುವೆ ಆಗ್ತೀರಾ ಇಲ್ವಾ ಅದೆಲ್ಲ ಕ್ವಶನ್ಸ್ ಬಂದಿದೆ. ಸೊ ಹೇಗೆ ಟ್ಯಾಕಲ್ ಮಾಡ್ಬೇಕಾದ್ರೆ ಕಷ್ಟ ಆಗ್ತಿತ್ತ ಅಥವಾ ಬರೀ ರೆಸ್ಪಾನ್ಸ್ ಕೊಟ್ಟ ಕೂಡಲೇ ಓಕೆ ಆಗ್ತಿತ್ತು? ಹೇಳ್ತಾ ಇದ್ದೆ. ಯಾಕೆ ಹೇಳಿದ್ರೆ ಇದು ಒಂದು ಪಾರ್ಟ್ ನಾರ್ಮಲಿ ಕ್ರಿಯೇಟರ್ಸಿಗೆ ಇರ್ಬೋದು ಅಥವಾ ಆಕ್ಟರ್ಸ್ನವ್ರಿಗೆ ಸಹ ಇರ್ಬೋದು. ಈ ಒಂದು ಪೋಸ್ಟ್ ರಿಲೀಸ್ ಆದ ನಂತರ ಎಂಥದ್ದು ಬರ್ಬೋದು ಹೇಳಿದ್ರಿಂದ ಸಹ ಒಂದು ಕೆಲವು ಪ್ರಾಜೆಕ್ಟ್ಸ್ ಎಕ್ಸೆಪ್ಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹೆಸಿಟೇಷನ್ ಇರ್ತದೆ ಕೆಲವರಿಗೆ. ಆರ್ ಕೆಲವು ಜನ ಸ್ಟಾರ್ಟಿಂಗ್ ಓಕೆ ಹೇಳ್ತಾರೆ, ಮುಂದೆ ಹೋದ ನಂತರ ರಿಲೀಸ್ ಆದ ನಂತರ ಅಯ್ಯೋ ಯಾಕಾದರೂ ಮಾಡಿದೆ ಮಾರೆ, ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಬರ್ತದಲ್ಲ ಮಾರೆ ಹೇಳ್ಕೊಂಡು ಇಂಥ ಸಹ ಪ್ರಾಬ್ಲಮ್ಸ್ ಬರ್ತದೆ. ಮೈನ್ ಸ್ಟ್ರೀಮ್ ಅಲ್ಲದಿದ್ರು ಒಂದು ಕೆಲವು ಕಡೆಯಲ್ಲಿ ನಾನು ಸರ್ಕಲಲ್ಲಿ ಇದ್ದ ಕಡೆಯಲ್ಲಿ ನಾನು ಇಂಥದ್ದು ಕೆಲವು ರೆಸ್ಪಾನ್ಸಸ್ ಕೇಳಿದ್ದೇನೆ ಮತ್ತೆದು. ಸೊ ಆದ್ರಿಂದ ನನಗೆ ಅದೊಂದು ಕೇಳುವ ಕ್ಯೂರಿಯಾಸಿಟಿ ಇತ್ತು. ನಂಗೆ ಅಂತಂದ್ರೆ ಆ ಕ್ಯಾರೆಕ್ಟರ್ ಮಾಡಿದ ನನ್ನ ಹೊರಗೆ ನಿಂತ್ರೆ ಯಾರು ನನ್ನ ಹತ್ರ ಬರುದಿಲ್ಲ. ಹಾಗಾಗಿ ನಂಗೆ ಮೇ ಬಿ ನೋಡಿ ಹೆದರಿಕೆ ಆಗ್ತದ, ಬೇಡ ಅವನನ್ನು ಅಲ್ಲೇ ಇಡುವ ಅಂತ ಹೇಳಿದ್ರೆ ಯಾರು ಸಹ ಬಂದು ಇಲ್ಲ ಮಾರೆ ನಿನ್ನ ಕ್ಯಾರೆಕ್ಟರ್ ಹೀಗೆ ಆಗಿ ಕೇಳುವಂತ ಧೈರ್ಯ ಮಾಡಲಿಲ್ಲ. ನನ್ನ ಮನೆಯವರು ಸಹ ನೋಡಿ ಎಂತ ಸಹ ಕಮೆಂಟ್ ಹೇಳಲಿಲ್ಲ, ಹಾಗಾಗಿ ನಂಗೆ ವಿಷಯ ಗೊತ್ತಿಲ್ಲ. ಸೊ ಸಂಬಡಿ ಹೂಸ್ ಅನ್ ಇಂಟ್ರೋವರ್ಟ್ ಆರ್ ಆಂಟಿ ಸೋಷಿಯಲ್ ರಾದರ್, ಆಯ್ತಾ, ಚೂಸ್ ಟು ಪಿಕ್ ದೀಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ಅದರ ನಂತರ ಜನರು ಅವರಾಗೆ ನಿಮ್ಮ ಹತ್ರ ಬರೋದಿಲ್ಲ, ನೀವು ಅವರನ್ನು ಅವಾಯ್ಡ್ ಮಾಡ್ಬೇಕು ಏನಿಲ್ಲ. ಬಟ್ ಚುಕ್ಕಿ ಬೀಂಗ್ ದ ಮೇನ್ ಲೀಡ್ ಇನ್ ದ ಮೂವಿ, ಇದರ ನಂತರ ಮತ್ತೆ ಬೇರೆ ಏನಾದರೂ ಅಪ್ರೋಚಸ್ ಬಂದಿದೆಯಾ ಹೇಳಿದ್ರೆ? ಯಾವುದಕ್ಕೆ ಮೂವೀಸ್ ಇರ್ಬೋದು? ಟೈಮ್ ಇಲ್ಲ, ವೆರಿ ಟ್ಯಾಲೆಂಟೆಡ್, ಆದ್ರೆ ತುಂಬಾ ಬೇರೆ ತರ ಕ್ಯಾರೆಕ್ಟರ್ಸ್ ನಾವು ನೋಡಿ ಆಯ್ತು ಮಾಡಬಹುದು. ಎಕ್ಸ್ಪ್ಲೋರ್ ಮಾಡ್ಲಿಲ್ಲ ಅವರು ಇನ್ನು ನಾಟಕ ನಾಟಕ ಚೂಸ್ ಮಾಡ್ಬೇಕಾದ್ರೆ ಯಾವುದು ನಿಮ್ಮದು ಫಸ್ಟ್ ಲವ್ ನಾಟಕವೇ? ಓಕೆ, ಸೊ ಈಗ ಒಂದು ಮೂವಿ ಸಿಗ್ತಾ ಉಂಟಾದ್ರೆ ನಾನು ನಾಟಕ ಕಾಂಪ್ರಮೈಸ್ ಮಾಡ್ಕೊಂಡು ಮೂವಿ ತಗೊಳ್ಳೋದಿಲ್ಲ, ಪ್ಯಾರಲಲಿ ಆಗುದಾದ್ರೆ. ಹೇಳಿದೆ ನಂಗೆ ಒಂದು ನಾಟಕ ಉಂಟು, ಅದು ಮುಗಿಸೇ ಬರುತ್ತೆ ನಾನು, ಮತ್ತೆ ನಂಗೆ ಫ್ರೀ ಉಂಟು ಡೇಟ್. ಆಗ ಕೇಳಿದಾಗ ಓಕೆ ಅದು ಮುಗಿಸೇ ಬನ್ನಿ ಅಂತ. ಹಾಗಾಗಿ ಇದು ಇವರ ಶೂಟಿಗೆ, ಇದರ ಮುಂದೆ ಸಹ ಹಾಗೆ ಆಗ್ತದೆ ಹೇಳಿದ್ರೆ ನಾಟಕ ಫಸ್ಟ್ ಪ್ರಯಾರಿಟಿ. ಅಂದ್ರೆ ನನ್ಗೆ ಇಷ್ಟು ನನಗೆ ಒಂದು ಲೈಫ್ ಕೊಟ್ಟ ನಾಟಕ. ಕರೆಕ್ಟ್. ನಾನು ಫಿಲ್ಮ್ ಆಕ್ಟರ್ ಅಂತ ಹೇಳೋಕ್ಕಿಂತ ಫಸ್ಟ್ ನಾಟಕ ಕಲಾವಿದ ಅಂತ ಹೇಳ್ಕೊಳ್ತೀನಿ. ಕರೆಕ್ಟ್. ಪ್ರೊಫೆಷನ್ ಕೇಳಿದಾಗ ನನಗೆ ನಾನು ಆಕ್ಚುಲಿ ಬ್ಯೂಟಿಷಿಯನ್, ಮೇಕಪ್ ಆರ್ಟಿಸ್ಟ್, ಮತ್ತೆ ಎಜುಕೇಶನ್ ಕೂಡ ತುಂಬಾ ಆಗಿದೆ. ನಾನು ಮೇಕಪ್ ಆರ್ಟಿಸ್ಟ್ ಹೇಳೋದು ಸೆಕೆಂಡ್ರಿ, ಫಸ್ಟ್ ನಾನು ಆರ್ಟಿಸ್ಟ್. ಪರ್ಫೆಕ್ಟ್ ಗೈಸ್, ಇದು ಪಾಡ್ಕಾಸ್ಟ್ ಆಕ್ಚುಲಿ ನಾವು ಮಾಡಬೇಕು ಹೇಳಿದ ರೀಸನ್ಸ್ ಎಂತ ಹೇಳಿದ್ರೆ, ನಾನು ಫಿಲ್ಮ್ ನೋಡಿದೆ, ತುಂಬಾ ಇಷ್ಟ ಆಯ್ತು. ಅಫ್ಕೋರ್ಸ್ ಆರ್ಟ್ ಮೂವಿ ಆದ್ರಿಂದ ಸ್ಟಾರ್ಟಿಂಗ್ ಇಂದ ನಿಮಗೆ ಅದು ಒಂದು ಮನೆ ಬ್ಯಾಂಗ್ ಬರುವುದಿಲ್ಲ. ಸೊ ಆದ್ರಿಂದ
ಪೇಷನ್ಸಲ್ಲಿ ಕೂತ್ಕೊಂಡು ನೋಡಿಕೊಂಡು ಆ ಸ್ಟೋರಿಯನ್ನು ಕನ್ಸ್ಯೂಮ್ ಮಾಡಿಕೊಂಡು ಪ್ರತಿಯೊಂದು ಕ್ಯಾರೆಕ್ಟರ್ ಇದು ನುವಾನ್ಸಸ್ ಅನ್ನು ನೋಡಿಕೊಂಡು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಸೊ ಅದು ಒಂದು ಡೆಫಿನೆಟ್ಲಿ ಒಂದು ಪಾರ್ಟ್ ಉಂಟು. ಸೊ ಆ ಫಿಲ್ಮ್ ನಾವು ನೋಡಿದ ನಂತರ ದ ಫಸ್ಟ್ ಥಿಂಗ್ ವಾಸ್ ಇಂಪ್ರೆಸ್ಡ್. ಯಾಕೆ ಹೇಳಿದ್ರೆ ಸೀರಿಯಸ್ಲಿ ಒಂದು ಅಂತ ಹೇಳಿದ್ರೆ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ಅದರ ವಿಷಯದಲ್ಲಿ ಎಂಥ ಆರ್ಗ್ಯುಮೆಂಟೇ ಇಲ್ಲ. ಯಾಕೆ ಹೇಳಿದ್ರೆ ಸ್ಪೆಷಲಿ ವೆನ್ ಯು ಚೂಸ್ ಸರ್ಟನ್ ಟಾಪಿಕ್ಸ್ ಇನ್ ಅ ಸ್ಮಾಲ್ ಟೌನ್ ಇಟ್ ಈಸ್ ಮೋರ್ ಚಾಲೆಂಜಿಂಗ್ ದೆನ್ ಅದರ್ವೈಸ್. ಒಂದು ಅದಕ್ಕೆ ಹ್ಯಾಟ್ಸ್ ಆಫ್. ಇನ್ನೊಂದು ಅಂತ ಹೇಳಿದ್ರೆ ದ ವೇ ದ ಸ್ಟೋರಿ ಹ್ಯಾಸ್ ಬಿನ್ ನರೇಟೆಡ್ ಆರ್ ಹೌ ಇಟ್ ಹ್ಯಾಸ್ ಬಿನ್ ಶೋನ್. ಸೊ ಅದು ಪ್ಲಸ್ ಕ್ಯಾರೆಕ್ಟರ್ಸ್ನವರ ರೋಲ್ಸ್ ಇರ್ಬೋದು ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅದು ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಾನು ಯೂಟ್ಯೂಬಲ್ಲಿ ಸಹ ಅದು ನೋಡ್ತಿದ್ದೆ. ಎಂಥದಕ್ಕೆ ಹೇಳಿದರೆ ಯೂಟ್ಯೂಬಲ್ಲಿ ವ್ಯೂಸ್ ಅಷ್ಟು ಬರ್ತಾ ಇಲ್ಲ. ಯಾಕೆ ಹೇಳಿದರೆ ರೀಚ್ ಸಿಗ್ತಾ ಇಲ್ಲ, ಆಯಿತಾ. ಸೊ ದಿಸ್ ಇಸ್ ಮೈ ಆನೆಸ್ಟ್ ಅಟೆಂಪ್ಟ್ ಆರ್ ಅಂತ ಒಂದು ಜೆನ್ವನ್ ಅಟೆಂಪ್ಟ್ ಟು ಸಿ ಟು ಇಟ್ ದಟ್ ಗುಡ್ ಮೂವಿ ರೀಚಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್. ಸೊ ದ್ಯಾಟ್ ವಾಸ್ ದ ಹೋಲ್ ಐಡಿಯಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಓಪನಿಂಗ್ ಅಪ್, ಆಯಿತಾ. ಯಾಕೆ ಹೇಳಿದರೆ ನಂಗೆ ಗೊತ್ತಿಲ್ಲ, ನಾನು ಫ್ಲೋ ಅಲ್ಲಿ ಕೇಳಬಾರ್ದಿದ್ದಾಗ ಕೇಳಿದ್ದೇನೆ ಅಂತ ಹೇಳಿದಾಗ, ಬಟ್ ಇನ್ನೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಆಯ್ತಾ. ಮುಗಿದೋಯ್ತು, ಇನ್ನೆಂತ ಕಟ್ಟು ಕರ್ಮ ಅಂತ ಮಾಡೋದಿಲ್ಲ ನಾನು. ಸೊ ಅದರಿಂದ ಅದು ಹೇಗುಂಟು ಹಾಗೆ ಉಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಮೂವಿ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೇನೆ. ಸೊ ಪ್ಲೀಸ್ ಮೇಕ್ ಶೋರ್. ನೀವೇ ಹೇಳಿ. ಪ್ಲೀಸ್ ಎಲ್ಲರೂ ಮೂವಿಯನ್ನು ನೋಡಿ ಶೇರ್ ಮಾಡಿ ಆದಷ್ಟು. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಹಾಕಿದ್ದು ಉದ್ದೇಶವೇ ಆಗಿದೆ, ಯಾಕಂದರೆ ದ ಕಂಟೆಂಟ್ ಶುಡ್ ರೀಚ್ ಪೀಪಲ್ ಅಂತ. ಕರೆಕ್ಟ್. ಹಾಗಾಗಿ ದಯವಿಟ್ಟು ನೋಡಿ, ಶೇರ್ ಮಾಡಿ. ಇಲ್ಲಿವರೆಗೆ ಮೂವಿದು ಹೇಳಿದೆ ಅಲ್ಲ, ಒಂದು ಲಾಸ್ಟ್ ಒಂದು ಕ್ವಶನ್ ಕೇಳುವ. ಇದರ ನಂತರ ಇನ್ನೊಂದು ಒಂದು ಟೀಮ್ ಇದೆ ಅಂತ ಸೀನ್. ಆ್ಯಕ್ಚುಲಿ ನಮ್ಮ ಹತ್ರ ತುಂಬ ಕಥೆಗಳುಂಟು, ಮೆನಿ ಅನ್ಟೋಲ್ಡ್ ಸ್ಟೋರಿ. ವಿ ಹ್ಯಾವ್ ಅ ಕ್ರೂ ರೆಡಿ. ಓಕೆ. ವಿ ಹ್ಯಾವ್ ಎವ್ರಿಥಿಂಗ್ ರೆಡಿ, ಪೋಸ್ಟ್ ಪ್ರೊಡಕ್ಷನ್ ರೆಡಿ, ಎವ್ರಿಥಿಂಗ್. ಈವನ್ ದ ಬಜೆಟ್ ವಾಟ್ ವಿ ಹ್ಯಾವ್ ಯೂಸ್ಡ್ ಮೇ ಬಿ ಇದೊಂದಕ್ಕೆ. ಅದರ ಅರ್ಧ ಬಜೆಟಲ್ಲಿ ಈಗ ಒಂದು ಮೂವಿ ಲರ್ನಿಂಗ್ ಫಸ್ಟ್ ಫಿಲ್ಮ್. ಸೊ ಚಿಕ್ಕ ಬಜೆಟಲ್ಲಿ ಈಗ ನಾವು ಮೂವಿ ಮಾಡುವಂಥ ಒಂದು ಕಾನ್ಫಿಡೆನ್ಸ್ ಸಹ ಉಂಟು. ಓನ್ಲಿ ಥಿಂಗ್ ಲ್ಯಾಕಿಂಗ್ ಇಸ್ ಫಂಡ್ಸ್. ಸಣ್ಣ ಪುಟ್ಟ ಪ್ರೊಡ್ಯೂಸರ್ ಸಿಕ್ಕಿದ್ರೆ, ಒಂದು ಚಿಕ್ಕ ಪ್ರೊಡ್ಯೂಸರ್ ಸಿಕ್ಕಿದ್ರೆ ರಿಟರ್ನ್ಸ್ ಕೇಳಿದ್ರೆ ನಮ್ಮ ಹತ್ರ ಏನಾಗುದಿಲ್ಲ. ಆಕ್ಚುಲಿ ನಾವು ಸತ್ಯ ಹೇಳ್ಬೇಕು. ಹೌದು. ಯಾಕಂದ್ರೆ ಈಗ ಈ ವರ್ಷ ಎಷ್ಟು ರಿಲೀಸ್ ಆದದ್ದು ಮೂವೀಸ್? ಆಲ್ಮೋಸ್ಟ್ 600+ ಮೂವೀಸ್. 600 ಮೂವೀಸ್ ರಿಲೀಸ್ ಆಗಿದೆ. ಅದರಲ್ಲಿ ಹಿಟ್ ಆದದ್ದು ಒಂದು 3-4. ಕರೆಕ್ಟ್. ಸೊ ಅದರ ಹಣ ಬರ್ತದೆ ಗ್ಯಾರಂಟಿ ಇಲ್ಲ. ಬಟ್ ಒಂದು ಒಳ್ಳೆ ಮೂವಿ ಮಾಡಬೇಕು, ಜನರಿಗೆ ತೋರಿಸ್ಬೇಕು ಹೇಳಿದ್ರೆ ವಿ ಹ್ಯಾವ್ ಲಾಟ್ ಆಫ್ ಸ್ಟೋರೀಸ್. ಪರ್ಫೆಕ್ಟ್. ಸೊ ಐ ಥಿಂಕ್ ಇಫ್ that is reaching the right people, we are open for any conversations. DMs are always open. So anyways guys, thank you so much. And all the very best for the movie. Thank you so much. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಇದ್ದೇನೆ ಲಿಂಕ್, ಹೋಗಿ ಚೆಕ್ ಮಾಡಿ, ನೆಕ್ಸ್ಟ್ ಕಂಟೆಂಟ್ಗೆ ವೇಟ್ ಮಾಡಿ. ಬಾಯ್ ಬಾಯ್.